ಮಾವೃತಿಬಂಧಮೋಕ್ಷ ಯಸ್ಯ ಅಪಾಂಗಲವಮಾತ್ರತ ಊರ್ಜಿತಾ ಸಾ ಶ್ರೀಃ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗ್ಯತಾಂ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾದ್ ಭವೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಯಾವ ನಿಮಗಾ ನಮಃ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶು ಸುದೃಶನ್ನೋ ಜಯ ಜಯ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವಧಾಮ. ಅಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಿಂಚ ತಮನೋರಥ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ದಯಾಶ್ರಯಾನ್ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ದುರ್ವಾಧಿದ್ವಾಂದರವಯೇ ವೈಷ್ಣವೇಂದೀವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೆ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇತ್. ಅಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂಚಿತ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಪರಮ ಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರ ಅಡಿಗಾವರದಲ್ಲಿ ನಮಸ್ಕಾರ ಮಾಡ್ತಾ, ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸಿ, ನನ್ನ ಪ್ರೀತಿಯ ಅಧ್ಯಾತ್ಮ ಬಂಧುಗಳೇ, ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಮೋಕ್ಷ, ದಿ ಅಲ್ಟಿಮೇಟ್ ಲಿಬರೇಷನ್, ಅದರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋದು ಇವತ್ತು. ಅಂದ್ರೆ ಇವತ್ತು ನಾಳೆ ಅಂತಂದ್ರೆ ನಾವು ಹೇಗೆ ಸಾಂಸಾರಿಕ ಬಂಧನದಿಂದ ಕಳಚಿಕೊಂಡು ಮೋಕ್ಷಕ್ಕೆ ಹೋಗ್ತೇವೆ, ಅದು ಒಂದು ಮುಖ್ಯವಾದಂತಹ ಗುರಿ. ಆದರೆ ನಮ್ಮ ಭಾರತ ದೇಶದಲ್ಲಿ, ಭಾರತದ ಇಂಡಿಯನ್ ಫಿಲಸಾಫಿಕಲ್ ಥಾಟ್ಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಅನೇಕ ಬಗೆಯ ಮೋಕ್ಷಗಳು ಆಚಾರ್ಯ ಮಧ್ವರವರೆಗೂ ಬಂತು. ಯಾಕೆ ಆಚಾರ್ಯ ಮಧ್ವರ ಮೋಕ್ಷ ಇಸ್ ಯುನೀಕ್ ಅಮಂಗ್ ಆಲ್ ದ ಮೋಕ್ಷಾಸ್? ಏನು ನಮ್ಮ ಅನೇಕ ಧರ್ಮಗಳು ನಮ್ಮ ದೇಶದಲ್ಲಿ ಆದು ಹೋದವು, ಆ ಎಲ್ಲ ಮೋಕ್ಷಕ್ಕೆ ಮುಕುಟಪ್ರಾಯವಾಗಿ ಆಚಾರ್ಯರ ಮೋಕ್ಷ ಏನು ಹೇಳುತ್ತೆ ಅನ್ನೋದು ಅದು ನಾಳಿನ ದಿನ ಇಟ್ಕೊಳ್ಳೋಣ ಕೊನೆಗೆ. ಯಾಕೆಂತಂದ್ರೆ ಆಚಾರ್ಯ ಪುರುಷರಲ್ಲಿ ಅವರು ಕೊನೆಯವರು ಮಧ್ವರು, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಏನು ಹೇಳ್ತೀವಿ ಹಾಗೆ. ಅನೇಕ ಮತಗಳು, ನಮ್ಮ ಧರ್ಮಗಳು ನಮ್ಮ ದೇಶದಲ್ಲಿ ಬಂತು. ನಾವು ಇವತ್ತು ಕೆಲವು ಮತಗಳು, ಈಗಲೂ ಕೂಡ ಕೆಲವು ಮತಗಳು ನಮ್ಮ ದೇಶದಲ್ಲಿ, ಅನೇಕ ಜಗತ್ತಿನಲ್ಲೂ ಕೂಡ ಮತಗಳಿದೆ. ಸ್ವಲ್ಪ ಅದರ ಬಗ್ಗೆ ವಿಮರ್ಶೆ ಅಥವಾ ಅದರ ಬಗ್ಗೆ ಚಿಂತನೆ ಮಾಡೋದು ಮೋಕ್ಷ ಅಂತ. ಮುಖ್ಯವಾಗಿ ನಾನು ಶುರು ಮಾಡೋಕ್ಕಿಂತ ಮುಂಚೆ ಒಂದು ಕ್ಯಾವಿಯಾಟ್ ಹೇಳ್ಬಿಡ್ತೀನಿ. ನಾನು ಯಾವ ಧರ್ಮದ ಬಗ್ಗೆಯೂ ಅವರ ಮೋಕ್ಷ ಹಾಗೆ ಹೀಗೆ ಅಂತ ವಿಶ್ಲೇಷಣೆ ಮಾಡ್ತಾ ಇಲ್ಲ. ಇವತ್ತು ನಾನು ಒಬ್ಬ ಮಾಧ್ವನಾಗಿ ಮಾತಾಡ್ತಾ ಇಲ್ವಾ ಅಥವಾ ಒಬ್ಬ ಬ್ರಾಹ್ಮಣನಾಗಿ ಮಾತಾಡ್ತಾ ಇಲ್ಲ. ಇವತ್ತು ನಾನೊಬ್ಬ ಫಿಲಸಾಫಿಕಲ್ ಸ್ಟೂಡೆಂಟ್ ಆಗಿ ಮಾತಾಡ್ತೀನಿ. ಅಂತಂದ್ರೆ ಎಲ್ಲಾ ಧರ್ಮದ ಕಂಪ್ಯಾರಿಟಿವ್ ಸ್ಟಡಿ ಮಾಡಿ ಮಧ್ವರ ಮೋಕ್ಷ ಯಾಕೆ ಮುಕುಟಪ್ರಾಯವಾಗಿದೆ ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಬೇರೆ ಯಾವ ಧರ್ಮದ ಬಗ್ಗೆಯೂ ನಮಗೆ ಅಸಮಾಧಾನದಿಂದ ನಾನು ಯಾವ ಮೋಕ್ಷ ಮೇಲೆ ಕೆಳಗೆ ಅಂತ ನಾನು ತೋರಿಸ್ಲಿಕ್ಕೆ ಹೊರಟಿಲ್ಲ. ಮೋಕ್ಷ ಮುಖ್ಯವಾಗಿ ಇದು ಹೇಳ್ತಾರಲ್ಲ, ಅಲ್ಟಿಮೇಟ್ ಲಿಬರೇಷನ್ ಅಂತ. ನಮ್ಮ ಭಾರತೀಯ ತತ್ವಶಾಸ್ತ್ರ ಹೇಗೆ ಮೋಕ್ಷವನ್ನು ಹುಡುಕ್ತಾ ಹೋದ್ರು ಅನೇಕ ಧರ್ಮಗಳು. ಮೋಕ್ಷದ ಪರಿಕಲ್ಪನೆ ಇದು ಒಂದು ಬಹಳ ದೊಡ್ಡ ಸಬ್ಜೆಕ್ಟ್ ಇದು. ಅಂತಂದ್ರೆ ಇವತ್ತು ಮತ್ತೆ ನಾಳೆ ನಮ್ಮ ಪ್ರವಚನದಲ್ಲಿ ಯಾವುದೇ ಕಥೆಗಳು, ಉಪಕಥೆಗಳು ಯಾವುದೂ ಬರಲ್ಲ. ಇಲ್ಲಿ ಯಾರೂ ಕಥಾನಾಯಕರಲ್ಲ. ಇಲ್ಲಿ ಮೋಕ್ಷಕ್ಕೆ ಹೋಗೋವರೇ ಕಥಾನಾಯಕರು. ಯಾರ್ಯಾರು ಮೋಕ್ಷಕ್ಕೆ ಹೋಗಬೇಕಂತ ಅನ್ಕೊಂಡಿದಾರಲ್ಲ ಅವರು ಕಥಾನಾಯಕರು. ಹೀಗಾಗಿ ಇವತ್ತು ನಾವು ಇಲ್ಲಿ ನಮ್ಮ ತಲೆಗೆ ಸ್ವಲ್ಪ ಕೆಲಸ ಕೊಡ್ಬೇಕು. ನಾವು ಇನ್ನು 2 ದಿನ ನಮ್ಮ ಮಠ ಮತೀಯ ಎಲ್ಲ ಆವೇಶವನ್ನು ಕಳಿಸಿಬಿಟ್ಟು ನಾವು ಮೋಕ್ಷದ ಪರಿಕಲ್ಪನೆ, ಭಾರತೀಯ ತತ್ವಶಾಸ್ತ್ರ, ಈಸ್ಟರ್ನ್ ಫಿಲಾಸಫಿ, ವೆಸ್ಟರ್ನ್ ಫಿಲಾಸಫಿಯಲ್ಲಿ ಏನ್ ಬಂದಿದೆ ಅದನ್ನ ನೋಡಿ ಮಧ್ವರ ಫಿಲಾಸಫಿಗೆ ಹೋಗ್ಬೇಕು. ನಾಳೆಯಿಂದ ಮತ್ತೆ ನಾವು ಮಾಧ್ವರು ನಮ್ಮ ಮಠದ ಇದಕ್ಕೆ ಹೋಗೋಣ. ಇವತ್ತು ಎಲ್ಲವನ್ನು ಕಳಿಸಿಟ್ಟುಕೊಂಡು ನಾವು
ಮೋಕ್ಷದ ಬಗ್ಗೆ ಚಿಂತನೆ ಮಾಡೋದು, ಬೇರೆ ಧರ್ಮಗಳು ಏನೇನು ಹೇಳಿದೆ ಅಂತ. ಯಾಕೆ ಅಂತಂದ್ರೆ ಬೇರೆ ಧರ್ಮಗಳ ಬಗ್ಗೆ ನಾವು ತಿಳಿದಾಗ ಮಾತ್ರ ನಮಗೆ ಮಧ್ವರ ಮೋಕ್ಷದ ಪರಿಕಲ್ಪನೆ ತಿಳಿಯುತ್ತೆ. ಇಲ್ಲ ಅಂತಂದ್ರೆ ಇಟ್ ವಿಲ್ ಬಿ ಅ ಹಾಲೋ, ಏನೂ ಅರ್ಥ ಆಗುವುದಿಲ್ಲ ಮೋಕ್ಷದಲ್ಲಿ. ಏನಾಯ್ತು ಅಂತಂದ್ರೆ ಮನುಷ್ಯ ಜೀವನದಲ್ಲಿ ಸುಖ ಬೇಕು ಅಂತ ಓಡಾಡ್ತಾನೆ. ಭಾಗವತ ಹೇಳುತ್ತೆ, ಸುಖಾಯ ಕರ್ಮಾಣಿ ಕರೋತಿ ಲೋಕೆ ಅಂತ. ಸುಖಕ್ಕಾಗಿ ಮನುಷ್ಯ ಓಡಾಡ್ತಾನೆ, ಅದರ ಹಿಂದೆ ದುಃಖ ಇದೆ ಅನ್ನೋದು ಮರೆತು ಬಿಡ್ತಾನೆ, ಮತ್ತೆ ಸುಖಕ್ಕಾಗಿ ಓಡಾಡ್ತಾನೆ. ಹಾಗೆ ಓಡಾಡಿ ಓಡಾಡಿ ಆ ವಿಷಯ ಸರ್ಕಲ್ ಅಲ್ಲೇ ಹೋಗ್ತಾ ಇರ್ತಾನೆ. ಅಲ್ಲಿ ಅದರಿಂದ ಆಚೆ ಬರಲಿಕ್ಕೆ ಪ್ರಯತ್ನವೇ ಮಾಡುವುದಿಲ್ಲ ಮನುಷ್ಯ. ಸುಖಾಯ ಕರ್ಮಾಣಿ ಕರೋತಿ ಲೋಕೆ ಅಂತ ಏನು ಭಾಗವತ ಹೇಳುತ್ತೆ, ಸುಖದ ಹಿಂದೆ ಅನೇಕ ದುಃಖಗಳ ಸರಮಾಲೆ ನಮ್ಮ ಕೊರಳಲ್ಲಿದೆ. ಅದನ್ನು ಕಳಿಸಿ ನಾವು ಶಾಶ್ವತವಾದ ಸುಖಕ್ಕೆ ಹೋಗಬೇಕು. ಎಲ್ಲರಿಗೂ ಗೊತ್ತಿದೆ ಸುಖ ಅಂತಂದ್ರೆ ಏನು, ಮೋಕ್ಷ ಅಂತಂದ್ರೆ ಏನು. ಯಾರಿಗೆ ಶಾಸ್ತ್ರ ಕಲಿತವ್ರ ಹತ್ರನೇ ಚರ್ಚೆ ಅಂತಲ್ಲ, ಒಬ್ಬ ಸಾಮಾನ್ಯವಾಗಿ ಮನುಷ್ಯನಿಗೆ ಮೋಕ್ಷ ಅಂತಂದ್ರೆ ಏನು ಕೇಳಿದ್ರೆ ಶಾಶ್ವತವಾದ ಸುಖ ಅಂತ ಹೇಳ್ತಾನೆ. ಆದರೆ ಶಾಶ್ವತವಾದ ಸುಖ ಬೇಕು ಅಂತಂದ್ರೆ ಆ ದುಃಖದ ಸರಮಾಲೆಗಳೆಲ್ಲವೂ ಕಳಚಿ ಹಾಕಬೇಕು. ಅದನ್ನು ಹೇಗೆ ಕಳಚಿ ಹಾಕುತ್ತಾನೆ ಅಂತ ಇದು ಸುಖದ ಪರಿಕಲ್ಪನೆ ಮನುಷ್ಯರಿಗೆ ಮಾತ್ರ ಇಲ್ಲ, ಪ್ರಾಣಿಗಳಿಗೂ ಮಾತ್ರ ಇದೆ. ಪ್ರಾಣಿಗಳು ಯಾವುದ್ಯಾವುದು ಚರಾಚರ ಜೀವಗಳು ಏನೇನಿದೆ ಅವು ಎಲ್ಲಕ್ಕೂ ಮೋಕ್ಷ ಶಾಶ್ವತ ಸುಖದ ಬಗ್ಗೆ ಒಂದು ಸಣ್ಣದಾಗಿ ಒಂದು ಪರಿಕಲ್ಪನೆ ಇದ್ದೇ ಇರತ್ತೆ. ಸುಖ ಬೇಕು, ಅದರ ಜೊತೆ ದುಃಖ ಇದೆ. ಮುಖ್ಯವಾಗಿ ಈ ಸುಖ ದುಃಖದ ಒಂದು ಏನು ನಮ್ಮ ಮನುಷ್ಯನ ಮತ್ತೆ ಅದರ ಹಿಂದೆ ಇದೆ, ಅದೇ ಮುಖ್ಯವಾಗಿ ಮೋಕ್ಷಕ್ಕೆ ಮೂಲ ಸೂತ್ರವಾಯಿತು. ಜ್ಞಾನಿಗಳು ಈ ಈ ಶಾಶ್ವತ ಸುಖಕ್ಕೆ ಅವರು ಅದನ್ನ ಅರಿಸಿಕೊಂಡು ಹೋದರು. ಆಗ ಕೆಲವರು ಹೇಳ್ತಾರೆ, ಎಲ್ಲಿ ಸುಖ ಇದೆ ಅಲ್ಲಿ ದುಃಖ, ಎಲ್ಲಿ ರಾತ್ರಿ ಇದೆ ಅಲ್ಲಿ ಹಗಲು, ಎಲ್ಲಿ ಕತ್ತಲಿದೆ ಅಲ್ಲಿ ಬೆಳಕು ಬಂದೇ ಬರುತ್ತೆ. ಹಾಗಾಗಿ ಮೋಕ್ಷದ ಪರಿಕಲ್ಪನೆ ಅನ್ನೋದೇ ಒಂದು ಫಾರ್ಸ್ ಅಂತ ಹೇಳ್ಬಿಟ್ರು. ಮೋಕ್ಷದ ಪರಿಕಲ್ಪನೆ ಮಾಡೋದೇ ಒಂದು ತಪ್ಪು. ಯಾಕೆ ಅಂತಂದ್ರೆ ಎಲ್ಲಿ ಸುಖ ಇರುತ್ತೆ ಅಲ್ಲಿ ದುಃಖ ಇರುತ್ತೆ, ಕತ್ತಲೆ ಇದ್ದಲ್ಲಿ ರಾತ್ರಿ ಇರುತ್ತೆ, ಬೆಳಕಿರುತ್ತೆ ಅಂತ ಕೆಲವು ವಾದಿಗಳು ಬಂದ್ರು. ಆಗ ವೇದಾಂತಿಗಳು ಹೇಳ್ತಾರೆ, ಇದು ಮೋಕ್ಷ ಕೇವಲ ಭ್ರಮೆ ಅಂತ ಕೆಲವರು ತಿಳ್ಕೊಂಡ್ರು. ಇದರ ಹಿಂದೆ ಏನೂ ಇಲ್ಲ, ಇದು ಒಂದು ಹಾಲೋ ಥೀಸಿಸ್. ಇದಕ್ಕೆ ನಾವು ಇದರ ಹಿಂದೆ ಓಡಬಾರದು, ಮೋಕ್ಷ ಅನ್ನೋದು ಒಂದು ಹಾಲೋ ಅಂತ ಅನೇಕ ವಾದಿಗಳು, ಅದು ಯಾರ್ಯಾರು ವಾದಿಗಳು ಅಂತ ಹೇಳಿ ನಾವು ನೋಡೋಣ ಅಂತೆ ಅದನ್ನ ಮುಂದೆ. ಅದು ಇವತ್ತು ನಾವು ಕೆಲವು ಅನೇಕ ಧರ್ಮಗಳ ಬಗ್ಗೆ ಚರ್ಚೆ ಮಾಡಿದಾಗ ಗೊತ್ತಾಗತ್ತೆ. ಆಗ ವೇದಾಂತಿಗಳು ಹೇಳ್ತಾರೆ, ಅಲ್ಲ, ದುಃಖ ಇಲ್ಲದ ಸುಖ ನಿಮಗೆ ಅನುಭವಕ್ಕೆ ಬಂದಿಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಇದೇನಿದು ದುಃಖ ಇಲ್ಲದ ಸುಖ ಹೇಗೆ ಅನುಭವಕ್ಕೆ ಬರುತ್ತೆ ಅನ್ನೋದು ವೇದಾಂತಿಗಳ ಪ್ರಶ್ನೆ. ಇದು ನೋಡಿ, ತುಂಬಾ ರೋಚಕವಾದಂತಹ ಪ್ರಶ್ನೆ ಇದು. ಆಗ ಎಷ್ಟು ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಇದೆ ನೋಡಿ ವೇದಾಂತಿಗಳದು, ಶಾಸ್ತ್ರಕಾರರದು. ಆಗ ಅವರು ಹೇಳ್ತಾರೆ, ಇಲ್ಲ, ನೀವು ನಿದ್ದೆ ಮಾಡ್ತಿರಲ್ಲ, ನಿದ್ದೆ ಮಾಡಿದಾಗ ಶಾಶ್ವತವಾದ ಸುಖ ಇಲ್ವಾ ನಿದ್ದೆಯಲ್ಲಿ ಅಂತ. ಮುಖ್ಯವಾಗಿ ಮನುಷ್ಯನಿಗೆ 3 ಸ್ಟೇಜಸ್ ಇದೆ, 3 ಸ್ಟೇಟ್ ಆಫ್ ಅಫೇರ್ಸ್ ಅಥವಾ 3 ಅಸ್ತಿತ್ವ ಅಂತ ಹೇಳ್ತೀನಿ. ಅದು ಫೇಸ್ ಅಂದ್ರೆ ಇದು ಅವಸ್ಥೆಗಳು ಅಂತಂದ್ರೆ ಫ್ಲೈಟ್ ಅಂತ ನಾವು ಅನ್ಕೋಬಾರದು. ಅವಸ್ಥೆಗಳು ಅಂತಂದ್ರೆ ಅದೊಂದು ಸ್ಟೇಟ್. ಏನಪ್ಪಾ ನಮ್ಮ ಅವಸ್ಥೆ ಬಂತು ಅಂತ ನಾವು ಅಂತ ಕೂತಿರ್ತೀವಲ್ಲ, ಆ ಫ್ಲೈಟ್ ಅಲ್ಲ. ಇಲ್ಲಿ 3 ಅವಸ್ಥೆಗಳು ನಮ್ಮ ಕಾನ್ಶಿಯಸ್ನೆಸ್ ಬಗ್ಗೆ ಹೇಳುತ್ತೆ. ಅಂದ್ರೆ ಕಾನ್ಶಿಯಸ್ನೆಸ್ ದಟ್ ಸೋಲ್ ಎಕ್ಸ್ಪೀರಿಯನ್ಸಸ್. ಒಂದನೇದ್ದು ಎಚ್ಚರ, ಅಂದ್ರೆ ಎಚ್ಚರ ಅಂತಂದ್ರೆ ಜಾಗೃತ ಸ್ಟೇಟ್, ಅದು ದ ವೇಕಿಂಗ್ ಸ್ಟೇಟ್ ಅಂತ ಹೇಳ್ತೀವಿ. ಎರಡನೆಯದ್ದು ಕನಸು, ದ ಡ್ರೀಮ್ ಸ್ಟೇಟ್, ಸ್ವಪ್ನ. ಮೂರನೆಯದ್ದು ನಿದ್ರೆ, ಅದೇ ಸುಷುಪ್ತಿ, ದ ಸ್ಟೇಟ್ ಆಫ್ ಅನ್ಕಾನ್ಶಿಯಸ್ ಬ್ಲಿಸ್ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಮುಖ್ಯವಾಗಿ ಈ 3 ಏನು ಸ್ಟೇಟ್ ಇದೆಯಲ್ಲ, ಅದಕ್ಕೆ 3 ನಿಯಾಮಕ ಭಗವಂತನ ರೂಪಗಳಿದೆ. ನಾವು ಆ ರೂಪಕ್ಕೆ ಚರ್ಚೆ ಮಾಡೋದು ಬೇಡ, ನಾನು ಸುಮ್ಮನೆ ಒಂದು ಇದಕ್ಕೆ ಕೊಡ್ತಾ ಇದ್ದೀನಿ ಅಷ್ಟೇ. ಅಂತಂದ್ರೆ ಇಟ್ ಈಸ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಅ ಪಾಸಿಂಗ್ ಕ್ಲೌಡ್ ಅಂತ ಅನ್ಕೋಬಹುದು. ಈ 3 ಸ್ಟೇಟ್ಗಳಿಗೆ 3 ದೇವತೆಗಳಿದ್ದಾರೆ, ವಿಶ್ವ, ತೈಜಸ ಮತ್ತೆ ಪ್ರಾಜ್ಞೆ. ನಾವು ಅವರ ಬಗ್ಗೆ ಚರ್ಚೆ ಮಾಡೋದು ಬೇಡ, ಮತ್ತೆ ಮುಂದಕ್ಕೆ ಹೋಗೋಣ ಅಂತೆ. ಎಚ್ಚರದಲ್ಲಿ ಏನಿದೆ,
ಸುಖ ಇದೆ, ಅದರ 10ರಷ್ಟು ದುಃಖ ಇದೆ ಎಚ್ಚರದಲ್ಲಿ. ಕನಸಿನಲ್ಲಿ ಏನಾಗತ್ತೆ, ಒಳ್ಳೆ ಕನಸು ಬಿತ್ತು ಅಂತಂದ್ರೆ ಖುಷಿಯಾಗಿರ್ತೀನಿ, ಕೆಟ್ಟ ಕನಸು ಬಿತ್ತು ಅಂದ್ರೆ ನಾನು ಹೆದರ್ಕೋತೀನಿ. ನಿದ್ರೆ, ಡೀಪ್ ಸ್ಲೀಪ್, ಅಲ್ಲಿ ಏನೂ ಇಲ್ಲ, ಇಟ್ ಈಸ್ ಅ ಪ್ಯೂರ್ ಬ್ಲಿಸ್. ಅಲ್ಲಿ ಯಾವುದೇ ತರಹದ ದುಃಖವೇ ಇಲ್ಲ. ಇವತ್ತಿನವರೆಗೂ ಯಾವ ಮನುಷ್ಯನೂ ಹೇಳಿಲ್ಲ ನನಗೆ ನಿದ್ದೆ ಮಾಡಿ ದುಃಖ ಆಯಿತು ಅಂತ. ನಿದ್ದೆ ಆಗಲಿಲ್ಲ ಅಂತ ಹೇಳಿದ್ರೆ ಸ್ಲೀಪಿಂಗ್ ಪಿಲ್ಸ್ ತಗೋತಾನೆ ಹೊರತು ನನಗೆ ದುಃಖ ಆಯಿತು ಅಂತ ಜಗತ್ತಿನಲ್ಲಿ ಯಾವ ಮನುಷ್ಯನೂ ಹೇಳಿಲ್ಲ. ಅದೇ ಆ ನಿದ್ರೆಯಲ್ಲಿ ಇರುವ ಸುಖ, ಅದನ್ನು ನೀನು ಎಚ್ಚರದಲ್ಲಿ ಕಾಣು ಅಂತ ಶಾಸ್ತ್ರಕಾರರು ಹೇಳಿದರು. ಅಂದ್ರೆ ಅಲ್ಲಿ ದುಃಖ ಇಲ್ಲದ ಆನಂದದ ಅನುಭವ ನಿದ್ರೆಯಲ್ಲಿದೆ. ಅದನ್ನೇ ಆ ನಿದ್ರೆಯೇ ನೋಡಿ, ಶಾಸ್ತ್ರಕಾರರಿಗೆ ಮೋಕ್ಷದ ಒಂದು ಪರಿಕಲ್ಪನೆಯ ಪಾಠ ಆಯಿತು. ನಿದ್ರೆಯಲ್ಲಿ ನನಗೆ ಏನು ಸುಖ ಇದೆ, ಏನು ಪ್ಯೂರ್ ಬ್ಲಿಸ್ ಇದೆ ಅಲ್ಲ, ಅದು ನನ್ನ ಎಚ್ಚರದಲ್ಲಿ ಅದನ್ನು ಹುಡುಕುತ್ತಾ ಹೋಗು, ನಿನಗೆ ಶಾಶ್ವತವಾದ ಸುಖ ಸಿಗತ್ತೆ. ಅದೇ ಮೋಕ್ಷದ ಒಂದು ಪರಿಕಲ್ಪನೆ. ಇದು ಪ್ರಾಯಃ ಭಾರತೀಯ ತತ್ವಶಾಸ್ತ್ರದಲ್ಲಿ ಮೋಕ್ಷದ ಬಗ್ಗೆ ಸುಮಾರು ಸಾವಿರ ಪುಟಗಳಷ್ಟು ಅಥವಾ ಸಾವಿರ ಡಿಸ್ಕೋರ್ಸಸ್, ಚರ್ಚೆ ಬೇರೆ ಯಾವ ಫಿಲಾಸಫಿಯಲ್ಲೂ ಆಗಲಿಲ್ಲ. ಇದು ನಮ್ಮ ಒಂದು ದೇಶದ ವೈಶಿಷ್ಟ್ಯ. ನಮ್ಮ ದೇಶ ಈಗ ಡೆಮೋಕ್ರಸಿ ಅಲ್ಲ, ಯಾವತ್ತಿಗೂ ಫ್ರೀಡಮ್ ಆಫ್ ಡೆಮೋಕ್ರಸಿ, ಫ್ರೀಡಮ್ ಆಫ್ ಸ್ಪೀಚ್ ಇದ್ದೇ ಇದೆ ನಮ್ಮ ದೇಶದಲ್ಲಿ. ಹೀಗಾಗಿ ಅನೇಕ ಧರ್ಮಗಳು ಬಂದವು. ಈಗ ನೀವು ನಿದ್ರೆಯಲ್ಲಿ ಸುಖ ಅಂತ ಹೇಳಿದ್ರೆ ಅದನ್ನ ಎಕ್ಸ್ಪೀರಿಯನ್ಸ್ ಹೇಗೆ ಮಾಡ್ತಾ ಹೋಗೋದು ಅನ್ನೋದು ಪ್ರಶ್ನೆ ಬಂತು. ಒಂದು ದೊಡ್ಡ ಉದ್ದೇಶ ಇದೆ ಫಿಲಾಸಫಿ ಹಿಂದೆ. ಅಂದ್ರೆ ನಿದ್ರೆಯೇ ಒಂದು ಮೇನ್ ಥೀಮ್ ಆಗಿ ಇಟ್ಕೊಂಡ್ರು ಶಾಸ್ತ್ರಕಾರರು. ಎಲ್ಲ ಉಪನಿಷತ್ತುಗಳು, ವೇದಗಳಲ್ಲೆಲ್ಲ ಇದನ್ನೇ ಒಂದು ಮೇನ್ ಥೀಮ್ ಆಗಿ ಇಟ್ಟುಕೊಂಡು ಮೋಕ್ಷವನ್ನು ಅರಸಲಿಕ್ಕೆ ಪ್ರಯತ್ನ ಮಾಡಿದರು. ಇಸ್ ಇಟ್ ಪಾಸಿಬಲ್ ಅಂತ ಮತ್ತೆ ಒಂದು ಪ್ರಶ್ನೆ ಬಂತಲ್ಲಿ. ಆಗ ಇದು ಇಸ್ ಇಟ್ ಪಾಸಿಬಲ್ ಅಂತ ಏನು ಒಂದು ಪ್ರಶ್ನೆ ಇದೆಯಲ್ಲ, ಇದೇ ನಮ್ಮ ಮೋಕ್ಷದ ಪರಿಕಲ್ಪನೆಯ ಪಂಚಾಂಗ, ಫೌಂಡೇಶನ್. ಇದು ಒಂದು ಚಿಂತನೆಯ ಫೌಂಡೇಶನ್. ಇದು ಮೋಕ್ಷಕ್ಕೆ ನಿದ್ರೆಯ ಸ್ಫೂರ್ತಿ ಕೊಟ್ಟಿತು. ಅಂದ್ರೆ ನಿದ್ರೆಯಲ್ಲಿ ಇರುವ ಸುಖ ಸ್ಫೂರ್ತಿ ಕೊಟ್ಟಿತು. ಸ್ವಲ್ಪ ನಾನು ಸ್ಟ್ರೆಸ್ ಮಾಡಿ ಹೇಳ್ತೀನಿ, ಯಾಕಂತಂದ್ರೆ ಇದು ಸಬ್ಜೆಕ್ಟ್ ಆಗಿದೆ. ಇದರಲ್ಲಿ ಯಾರು ರಾಜರು ಅವರು ಇವರು ಏನೂ ಕಥೆಗಳಿಲ್ಲ. ಹೀಗಾಗಿ ಸ್ವಲ್ಪ ಸ್ಟ್ರೆಸ್ ಮಾಡಿ ಹೇಳ್ತೀನಿ. ಕೆಲವೊಂದು ಸೆಂಟೆನ್ಸಸ್ ನಾನು ರೀಇಟ್ರೇಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ನಿದ್ದೆಯಲ್ಲಿರುವ ಆನಂದ ಹೇಗೆ ಪರ್ಮನೆಂಟ್ ಆಗಿ ನಾನು ಎಚ್ಚರದಲ್ಲಿ ಉಳಿಸ್ಕೋಬೇಕು. ಆಗ ಆಯ್ತಪ್ಪ ನಿಮ್ ನಿದ್ದೆ ಅಂತ ಹೇಳ್ತಾರೆ, ಕಾಫಿ ಕುಡಿಯೋದು, ತಿಂಡಿ ಮಾಡೋದು, ಮಲಗೋದು, ಕಾಫಿ ಕುಡಿಯೋದು, ತಿಂಡಿ ಮಾಡಿದ್ದು, ಮಲಗೋದಾದ್ರೆ ಆಯ್ತಲ್ಲ ಸುಖ. ಆದರೆ ಆ ಕಾಫಿ ತಿಂಡಿಗೂ ಕೂಡ ನಾನು ಒದ್ದಾಡಬೇಕು, ಅದಕ್ಕೆ ಹಿಂದೆ ದುಃಖ ಇದೆ. ನಾನು ಒಂದು ಕಪ್ ಕಾಫಿ ಮಾಡ್ಕೊಳ್ಳಿಕ್ಕೂ ಕೂಡ ನಾನು ಎದ್ದು ಹೋಗಬೇಕು, ಕಾಫಿ ಮಾಡ್ಕೋಬೇಕು. ಅದಕ್ಕೆ ಅನೇಕವಾದಂತಹ ಅದರ ಜೊತೆ ದುಃಖಗಳು ಬರ್ತವೆ. ಕಾಫಿಯಲ್ಲಿ ಸಕ್ಕರೆ ಆದ್ರೆ ಒಂಥರ ದುಃಖ, ಕಮ್ಮಿ ಆದ್ರೆ ಒಂಥರ ದುಃಖ. ಕಾಫಿಯಲ್ಲಿ ಡಿಕಾಕ್ಷನ್ ಜಾಸ್ತಿ ಆದ್ರೆ ಒಂದು ದುಃಖ, ಕಮ್ಮಿ ಆದ್ರೆ ಒಂದು ದುಃಖ. ಇದು ದುಃಖಗಳ ಸರಮಾಲೆ, ಇದು ಕಂಟಿನ್ಯೂಸ್ ಆಗ್ತಾ ಇರುತ್ತೆ. ಆಗ ಏನಂದ್ರು, ಇದು ಪಾಯಿಂಟ್ ಬೇಡ ಇದು ಅಂತಂದ್ರೆ, ಈಗ ಏನೋ ಮಾಡೋದು ಮಲಗೋದು ಬೇಡ ಅಂತ ಬಿಟ್ರು. ಆಗ ಏನು ಅಂತ ಶಾಸ್ತ್ರಕಾರರು ಹೇಳ್ತಾರೆ, ಜ್ಞಾನಿಗಳು ನೋಡಿ ಅವ್ರದ್ದು ಅಬ್ಸರ್ವೇಷನ್ ಹೇಗಿದೆ ಅಂತಂದ್ರೆ, ಐ ನೀಡ್ ಅವೇರ್ನೆಸ್ ಆಫ್ ಬ್ಲಿಸ್ ಇವನ್ ಇನ್ ದ ವೇಕಿಂಗ್ ಸ್ಟೇಟ್ ಅಂತ ಒಂದು ಪಂಚಾಂಗವನ್ನು ನಿರ್ಮಾಣ ಮಾಡಿದರು. ನನಗೆ ನಮ್ಮ ಗುರುಗಳು ಅವರು ಚಿಕ್ಕವರಿದ್ದಾಗ ಒಂದು ಕವನ ಬರೆದಿದ್ದ ನನಗೆ ನೆನಪಾಗತ್ತೆ. ಒಂದು ಇನ್ಸಿಡೆಂಟ್ ಅವರು ಕವನದಲ್ಲಿ ಹೇಳ್ಕೋತಾರೆ, ಆಚಾರ್ಯ ಪುರುಷರು ಬಂದು ನನಗೆ ಅನುಗ್ರಹ ಮಾಡಿ ಉಪದೇಶ ಮಾಡಿದರು ಅಂತ ಅದು ಒಂದು ಹೇಳ್ತಾರೆ. ಆಗ ಮತ್ತೆ ಅವರೇ ಅದಕ್ಕೆ ಸೆಕೆಂಡ್ ಪ್ಯಾರಾ ಅಲ್ಲಿ ಬರೀತಾರೆ, ಎಚ್ಚರ ಆಯಿತು ಅಂತ ತಿಳಿದೆ, ಆದರೆ ಎಚ್ಚರವಾಗಲಿಲ್ಲ, ಎಚ್ಚರದ ಕನಸು ಮಾತ್ರ ನನಗೆ ಇತ್ತು ಅಂತ ಬರೀತಾರೆ ಅವರು. ಅಂತಂದ್ರೆ ನಾವು ಎಚ್ಚರದಲ್ಲಿಯೂ ಎಚ್ಚರ ತಪ್ಪಿ ಜೀವನ ಮಾಡ್ತೇವೆ. ಎಚ್ಚರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಎಚ್ಚರವಾದಾಗ ಮನುಷ್ಯನಿಗೆ ಒಂದು ಸುಖದ ಪರಾಕಾಷ್ಠೆ ಮತ್ತೆ ಮೋಕ್ಷಕ್ಕೆ ಹೋಗುವ ದಾರಿ ಓಪನ್ ಆಗತ್ತೆ. ಇಲ್ಲದೆ ಇದ್ರೆ ನಾವು ಎಚ್ಚರದಲ್ಲಿಯೂ ನಿದ್ರೆಯಲ್ಲಂತೂ ನಿದ್ರೆ ಇದ್ದೇ ಇದೆ. ನಾವು ಆ ನಿದ್ರೆಯ ಸುಖವನ್ನು ಅರಸಲಿಕ್ಕೆ ಹೋಗ್ಲಿಕ್ಕೆ ಆಗ್ತಾನೇ ಇಲ್ಲ ನಮಗೆ. ಅದು ಯಾಕೆ ಆಗಲ್ಲ ಏನು ಅಂತ ಅದು ಮತ್ತೆ ಮುಂದೆ ನೋಡೋಣ. ಸ್ವಲ್ಪ ಈಗ ಇನ್ನೊಂಚೂರು ಸ್ಟ್ರೆಸ್ ಮಾಡ್ತೀನಿ ನಾನು ಈ ವಿಷಯದಲ್ಲಿ. ಆಗ ಹೇಳ್ತಾರೆ,
ಇದೇನು ಸುಖ ಏನಿದೆಯಲ್ಲ, ಇದೇ ಒಂದು ಮೋಕ್ಷದ ಮೀಮಾಂಸೆ. ಈ ಈ ಅರಸಿಕೊಂಡು ಹೋಗೋದೇನಿದೆ ಸುಖದ ಹಿಂದೆ, ಅದು ಸುಖದ ಮೀಮಾಂಸೆ ಮತ್ತೆ ಮೋಕ್ಷದ ಮೀಮಾಂಸೆ ಆಗತ್ತೆ. ಆಯ್ತು, ನೀವು ಸುಖ ಹೇಳಿದ್ರಿ, ನಾನು ಹುಡ್ಕೊಂಡು ಹೋಗ್ತೀನಿ. ಆದ್ರೆ ಎಲ್ಲಿ ಸಿಗತ್ತೆ? ಅಂಗಡಿಯಲ್ಲಿ ಸಿಗತ್ತಾ ಸುಖ? ನನಗೆ ಯಾರೋ 10 ರೂಪಾಯಿಗೆ 1 ಕಿಲೋ ಸುಖ ಕೊಡಿ ಅಂತಂದ್ರೆ ಯಾರಾದ್ರೂ ಕೊಡ್ಲಿಕ್ಕೆ ಶಕ್ಯ ಇದೆ? ಇಲ್ಲ. ಆ ಒಂದು ಸುಖಕ್ಕೆ ಬೇಕಾಗಿರುವ ಎಕ್ಸ್ಟರ್ನಲ್ ಐಟಮ್ಸ್ ನನಗೆ ಅಂಗಡಿಯಲ್ಲಿ ಸಿಗತ್ತೆ. ಆದರೆ ಆ ಅದೇನು ಬಿಲ್ ಬರುತ್ತಲ್ಲ, ನಾವು ತಗೊಂಡಿದ್ದು ಬಿಲ್ಲು, ಆಗ ಮತ್ತೆ ದುಃಖ ಇದೆ. ಜಾಸ್ತಿ ಆದ್ರೂ ದುಃಖ ಆಗತ್ತೆ, ಕಮ್ಮಿ ಆದ್ರೂ ದುಃಖ ಆಗತ್ತೆ. ಹಾಗೆ ಸುಖ ನಮಗೆ ಎಲ್ಲೂ ಸಿಗಲ್ಲ. ಅದಕ್ಕೆ ಶಾಸ್ತ್ರಕಾರರು ಹೇಳಿದ್ರು, ನಿನ್ನ ಸುಖ ನಿನ್ನಲ್ಲೇ ಹುಡುಕು. ಮೊದಲು ನೀನು ಯಾರು ಅಂತ ತಿಳಿ, ಆಮೇಲೆ ನಿನಗೆ ಆ ಸುಖದ ಗೊತ್ತಾಗತ್ತೆ ಅಂತಂದ್ರೆ ದಿಸ್ ಈಸ್ ಅ ಬ್ಯೂಟಿಫುಲ್ ಸೈಕೋ ಅನಾಲಿಸಿಸ್ ಆಫ್ ಹ್ಯೂಮನ್ ಮೈಂಡ್. ಅಂತಂದ್ರೆ ಈ 2 ದಿನ ಕೂಡ ಇದೊಂಥರ ಸೈಕಲಾಜಿಕಲ್ ಅನಾಲಿಸಿಸ್ ಆಫ್ ಅವರ್ ಓನ್ ಮೈಂಡ್. ಇದು ಪ್ರವಚನ ಇದೊಂಥರ ಸ್ವಲ್ಪ ಯುನೀಕ್ ಆಗಿದೆ. ಇಲ್ಲಿ ಯಾವುದು ಭಾಗವತದ ಕಥೆಗಳು, ಮಧ್ವ ವಿಜಯದ ಕಥೆಗಳಿಲ್ಲ. ಅಲ್ಲಿಂದ ನಾನು ಉಪನಿಷತ್ತುಗಳಿಂದ ಕೆಲವೊಂದು ಪಾಯಿಂಟ್ಸ್ ತಗೊಂಡು ನಿಮ್ ಮುಂದೆ ಅದರ ಕ್ರೀಮ್ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ಉದಾಹರಣೆಗೆ, ನನ್ನ ಕೈಗೆ ಗಾಯ ಆಗತ್ತೆ. ಗಾಯ ಆದಾಗ ಎಚ್ಚರದಲ್ಲಿ ನನಗೆ ಅದು ಗಾಯ ತಡ್ಕೊಳ್ಳಿಕ್ಕಾಗಲ್ಲ. ಆಗ ಏನ್ ಮಾಡ್ತೀನಿ, ನಾನು ಪಿಲ್ಸ್ ಮಾತ್ರೆ ತಗೊಂಡಾಗ ನನಗೆ ನಿದ್ದೆ ಬರುತ್ತೆ. ನಿದ್ದೆ ಬಂದಾಗ ನೋಡಿ ಅಲ್ಲಿ ಏನೂ ಇಲ್ಲ. ಕೃಷ್ಣ ಅದಕ್ಕೆ ಗೀತೆಯಲ್ಲಿ ಹೇಳ್ತಾನೆ, ಮಾತ್ರಾ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಅಂತ. ನಾನು ಮಲಗಿದಾಗ ನಾನು ಚೆನ್ನಾಗಿ ನಿದ್ದೆ ಮಾಡಿದಾಗ ಆನಂದ ಇದೆ. ಆದ್ರೆ ಎದ್ದ ಮೇಲೆ ನಾನು ಬರೀ ಹೇಳೋದಾಗ್ಬಿಡತ್ತಷ್ಟೇ, ನಾನು ಚೆನ್ನಾಗಿ ಆನಂದವಾಗಿ ನಿದ್ದೆ ಮಾಡಿದೆ ಅಂತ. ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ಅನಾಲಿಸಿಸ್ ಆಫ್ ಇನ್ನರ್ ಹ್ಯೂಮನ್ ಮೈಂಡ್. ಅಂತಂದ್ರೆ ಇಲ್ಲೇನಾಯ್ತು, ಇನ್ನರ್ ಹ್ಯೂಮನ್ ಮೈಂಡ್ ಬಂದಾಗ ಆತ್ಮ ಅಂತ ಒಂದು ಶಬ್ದ ಬಂತು. ಹೇಗೆ ನೋಡಿ, ಆತ್ಮಕ್ಕೆ ಸುಖ ದುಃಖ ಎರಡೂ ಇಲ್ಲ, ದೇಹಕ್ಕೆ ಮಾತ್ರ, ಅದು ಜಡಕ್ಕೆ ಮಾತ್ರ, ಅದಕ್ಕೆ ಆತ್ಮಕ್ಕೆ ಏನೂ ಇಲ್ಲ. ಆತ್ಮ ಅಂತ ಒಂದು ಬಂತು. ಈಗ ಮೋಕ್ಷಕ್ಕೆ ಹೋಗೋರು ಯಾರಂತ ಬೇಕಲ್ಲ, ಹೂ ಇಸ್ ಅ ಆಕ್ಟರ್ ಹೂ ಇಸ್ ಗೋಯಿಂಗ್ ಟು ಗೋ ಟು ದ ಮೋಕ್ಷ, ಅಲ್ಲಿ ಒಬ್ಬ ಬೇಕಲ್ಲ. ಆತ್ಮ ಅನ್ನೋದು ಮೋಕ್ಷಕ್ಕೆ ಹೋಗುವವರು ಆಯ್ತು. ಆತ್ಮ ಮೋಕ್ಷಕ್ಕೆ ಹೋಗತ್ತೆ. ಮೋಕ್ಷ ಹೇಗಿದೆ ಅನ್ನೋದು ಯೋಚನೆ ಮಾಡೋದು ಬೇಡ. ಒಂದು ಸ್ಥೂಲವಾಗಿ ತಿಳ್ಕೊಳ್ಳೋಣ, ಆತ್ಮ ಮೋಕ್ಷಕ್ಕೆ ಹೋಗುತ್ತೆ. ಆಗ ಏನ್ ಮಾಡಿದ್ರು ಅಂತಂದ್ರೆ, ಈ ನಮ್ಮ ಭಾರತೀಯ ತತ್ವಶಾಸ್ತ್ರದಲ್ಲಿ ಈ ಮೋಕ್ಷಕ್ಕೆ ಹೋಗುವ ಆತ್ಮದ ಹಿಂದೆ ಅನೇಕ ಕಲ್ಪನೆಗಳು, ಆಮೇಲೆ ಅನೇಕ ಬೇಲಿಗಳಿದೆ. ಹೇಗೆ ಒಬ್ಬ ಆತ್ಮ ಈ ಬೇಲಿಯಿಂದ ಬಿಡಿಸಿಕೊಂಡು ಮೋಕ್ಷಕ್ಕೆ ಹೋಗ್ತಾನೆ ಅಂತ. ಈ ಒಂದು ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಮೊದಲು ಬಂದವರೇ ಏಥಿಸ್ಟ್ ಬಂದ್ರು. ಅಂದ್ರೆ ನಮ್ಮ ವೇದ ಕಾಲದಲ್ಲಿ ಋಷಿಗಳಿದ್ರು, ದೇವರು ಅವೆಲ್ಲವೂ ಇತ್ತು. ಅಂತಂದ್ರೆ ವೇದ ಕಾಲದಲ್ಲಿ ಡಿಬೇಟಿಂಗ್ ಡೈಲೆಕ್ಟಿಕ್ಸ್ ಇರಲಿಲ್ಲ, ಡಿಬೇಟ್ಸ್ ಇರಲಿಲ್ಲ ಯಾವಾಗಲೂ. ಈಗ ಒಂದು 2000 ವರ್ಷ ಹಿಂದೆ ಏನು ನಮ್ಮ ಮಹಾಭಾರತದಲ್ಲಿ ಪಾಂಡವರು ತಮ್ಮ ಅವತಾರ ಸಮಾಪ್ತಿ ಮಾಡಿದರು, ಏನು ಕಲಿಪ್ರವೇಶ ಆದಮೇಲೆ ಈ ಡಿಬೇಟಿಂಗ್ ಡೈಲೆಕ್ಟಿಕ್ಸ್ ಬಂತು. ಅದರಲ್ಲಿ ಮೊದಲು ಬಂದವರೇ ಇವರು ತಾರ್ಕಿಕರು ಮತ್ತೆ ಏಥಿಸ್ಟ್, ದೇವರನ್ನು ಒಪ್ಪಲ್ಲ, ಅವರು ಬಂದ್ರು. ಆಮೇಲೆ ಜೈನಿಸಂ, ಬುದ್ಧಿಸಂ ಇನ್ನೂ ಕೂಡ ದೇಶದಲ್ಲಿ ಇದೆ. ಆಮೇಲೆ ಮೀಮಾಂಸಕರು ಬಂದ್ರು, ನ್ಯಾಯವಾದಿಗಳು ಬಂದ್ರು. ಆಮೇಲೆ ಕೊನೆಗೆ ವೇದಾಂತಿಗಳು ಬಂದ್ರು. ವೇದಾಂತಿಗಳಲ್ಲಿಯೂ ಕೂಡ ಮೋಕ್ಷದ ಪರಿಕಲ್ಪನೆ ಬೇರೆ. ಶಂಕರರ ಮೋಕ್ಷ ಬೇರೆ, ರಾಮಾನುಜರ ಮೋಕ್ಷವೇ ಬೇರೆ, ಭಾಸ್ಕರಾಚಾರ್ಯರು ಅವರು ಮೋಕ್ಷವೇ ಬೇರೆ, ಆಚಾರ್ಯ ಮಧ್ವರ ಮೋಕ್ಷ ಬೇರೆ, ಚೈತನ್ಯ ಮಹಾಪ್ರಭುಗಳ ಮೋಕ್ಷ ಬೇರೆ. ಚೈತನ್ಯ ಮಹಾಪ್ರಭುಗಳು ಸ್ವಲ್ಪ ಮಧ್ವರ ಮೋಕ್ಷಕ್ಕೆ ಸ್ವಲ್ಪ ಅವರು ಆ ಲೈನಿಗೆ ಬರ್ತಾರೆ. ಆದರೆ ಬೇರೆ ಎಲ್ಲ ವೇದಾಂತಿಗಳ ಮೋಕ್ಷ ಬೇರೆ ಬೇರೆ ಆಯ್ತು. ಎಲ್ಲೂ ಕೂಡ ಇದಮಿತ್ತಂ ಅಂತ ಮೋಕ್ಷದ ಬಗ್ಗೆ ಹೇಳಲಿಲ್ಲ. ಸೊ ಮೋಕ್ಷದ ಕಲ್ಪನೆ ಹಿಂದ ಒಂದು ಹ್ಯೂಮಂಗಸ್ ಹೈಪೋಥಿಸಿಸ್ ಇದೆ. ಅಲ್ಲಿ ಈ ಮನುಷ್ಯನ ಮಾನಸಿಕ ಚಿಂತನೆ, ಇದು ಮಾನಸಿಕ ಕಲ್ಪನೆಯೇ ಒಂದು ಮೋಕ್ಷ. ಈ ಮೋಕ್ಷದ ಒಂದು ಚಿಂತನೆ ಅನ್ವೇಷಣೆ ಮಾಡ್ತಾ ಮಾಡ್ತಾ ನಮಗೆ ಆತ್ಮ ಸಿಕ್ಕಿತು. ಆತ್ಮ ಸಿಕ್ಕಿದ ಮೇಲೆ ಇನ್ನೂ ನಾವು ಆ ಒಂದು ಸ್ಟೇಟಿಗೆ ಬಂದಿಲ್ಲ, ಆತ್ಮ ಮೋಕ್ಷಕ್ಕೆ ಹೋಗುತ್ತಾನೆ ಅಂತ. ಈಗ ಜಸ್ಟ್ ಅ ಕ್ಯೂರಿಯಾಸಿಟಿ ಈಸ್ ಬಿಲ್ಡಿಂಗ್ ಅಪ್. ಅಂದ್ರೆ ಒಂದು
ಒಂದು ಪಿಕ್ಚರ್ ಶುರು ಆಗಬೇಕಾದ್ರೆ ಹೇಗೆ ಸ್ಟೋರಿ ಬಿಲ್ಡ್ ಆಗತ್ತೆ, ಹಾಗೆ ಇಲ್ಲಿ ನಮ್ಮ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇದೆ. ತುಂಬಾ ಕೆದಕ್ತಾ ಇದೆ ಕ್ಯೂರಿಯಾಸಿಟಿ, ಇದೇನಪ್ಪಾ ಇದು ಹೇಗೆ ಅಂತಂದ್ರೆ ಇದು ಒಂದು ಮನೋವೈಜ್ಞಾನಿಕ ಚಿಂತನೆ. ದಿಸ್ ಈಸ್ ದ ಬೆಸ್ಟ್ ಇಂಟೆಲೆಕ್ಚುಯಲ್ ಅಪ್ರೋಚ್ ಟು ಇನ್ಕ್ರೀಸ್ ಅವರ್ ಅಧ್ಯಾತ್ಮ ಅಬೌಟ್ ಅವರ್ ಮೈಂಡ್. ದೇರ್ ಆರ್ ನೋ ರಿಚುವಲಿಸ್ಟಿಕ್ ಅಪ್ರೋಚ್ ಹಿಯರ್. ಇಲ್ಲೇನು ರಿಚುವಲ್ಸ್ ಇಲ್ಲ. ನಾನು ಯಾವುದು ಯಜ್ಞ ಯಾಗದ ಬಗ್ಗೆ ಹೇಳ್ತಾ ಇಲ್ಲ ಇಲ್ಲಿ. ಸೊ ಇದು ತುಂಬಾ ಕೆಲಸ ಕೊಡುತ್ತೆ ಮನಸ್ಸು, ಮತ್ತೆ ನಮ್ಮ ಮನಸ್ಸಿಗೂ ಕೊಡುತ್ತೆ, ತಲೆಗೂ ಕೊಡುತ್ತೆ. ಆಮೇಲೆ ಏನಾಯ್ತು, ಆತ್ಮ ಒಂದು ನಮಗೆ ಸಿಕ್ಕಿತು ಅಂತಂದ್ರೆ ಈ 2 ದಿನದಲ್ಲಿ ನಾವು ಒಂದು ಸರ್ವಶಾಸ್ತ್ರಾರ್ಥ ಸಂಗ್ರಹ ಮಾಡಬೇಕು. ಅಂತಂದ್ರೆ ಮುಖ್ಯವಾಗಿ ನಾವು ಈಗ ಯಾರ ಜೊತೆನೂ ಡಿಬೇಟ್ ಮಾಡಿ ನಮ್ಮ ಧರ್ಮ ದೊಡ್ಡದು ನಿಮ್ಮ ಧರ್ಮ ದೊಡ್ಡದು ಅಂತ ಹೋಗ್ತಾ ಇಲ್ಲ. ಯಾರೇ ಬಂದು ನಮಗೆ ಒಂದು ಧರ್ಮದ ಬಗ್ಗೆ ಹಿಂಗಿದೆ ಅಂತ ಕೇಳಿದಾಗ ನಮಗೆ ಉತ್ತರ ಕೊಡ್ಲಿಕ್ಕೆ ಬರಬೇಕು. ನಮ್ಮ ಸಿದ್ಧಾಂತದ ಹೇಗೆ ಇದು ಇದೆ ಅಂತ ಉತ್ತರ ಕೊಡ್ಲಿಕ್ಕೆ ಬರ್ಬೇಕು ಅಷ್ಟೇ. ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಏನಪ್ಪಾ ಇದು ಮೋಕ್ಷ ಅಂತಂದ್ರೆ, ಮೋಕ್ಷ ಅಂತಂದ್ರೆ ಮೊದಲು ಬಿಡುಗಡೆ. ಯಾವುದರಿಂದ ಬಿಡುಗಡೆ, ಯಾವುದರಿಂದ ರಿಲೀಸ್ ಅಂಡ್ ಲಿಬರೇಷನ್, ಅಥವಾ ವಾಟ್ ಈಸ್ ದಿಸ್ ಫ್ರೀಡಮ್ ಫ್ರಮ್ ದ ಕ್ಯಾಪ್ಟಿವಿಟಿ ಅಂತಂದ್ರೆ ಬಂಧನಗಳಿಂದ ಬಿಡುಗಡೆ ಅಂತ ಶಾಸ್ತ್ರಕಾರರು ಹೇಳಿದರು. ಯಾವುದು ಬಂಧನ ಅಪ್ಪ, ಇದು ಯಾವುದು ಬಂಧನ? ಇಲ್ಲಿ ಮೊದಲು ನಾನು ಅನ್ನೋದು ನಾನು ತಿಳ್ಕೋಬೇಕು. ಹೂ ಆಮ್ ಐ ಅಂತ ನಾನು ತಿಳ್ಕೊಂಡಾಗ ನನಗೆ ಆತ್ಮ ಅದರ ಬಂಧನಗಳ ಬಗ್ಗೆ ಬರುತ್ತೆ. ಮೊದಲು ನಾನು ಹೇಳಿದೆ ನ್ಯಾಯಿಕರು ಅಂತಂದ್ರೆ ನಾಸ್ತಿಕರು, ಏಥಿಸ್ಟ್, ಅವರು ಬಂದರು. ಅವರು ನಾಸ್ತಿಕರು ಹೇಳುತ್ತಾರೆ ಮೋಕ್ಷ ಅನ್ನೋದು ಒಂದು ಇಲ್ವೇ ಇಲ್ಲ, ಮೋಕ್ಷನೂ ಇಲ್ಲ. ಅವರು ದೇವರೇ ಒಪ್ಪಲ್ಲ, ದೇವರು ಒಪ್ಪಲ್ಲ, ಮೋಕ್ಷನೂ ಒಪ್ಪಲ್ಲ. ಆತ್ಮ ಮೋಕ್ಷ ಅನ್ನೋ ಪರಿಕಲ್ಪನೆಯೇ ಏಥಿಸ್ಟ್ ಅಲ್ಲಿ ಇಲ್ಲ, ಏಥಿಸಮ್ ಇಲ್ಲಿಲ್ಲ. ಅವ್ರು ಏನು ಹೇಳ್ತಾರಂತಂದ್ರೆ ಈ ಪಂಚಮಹಾಭೂತಗಳು ಅಂತಂದ್ರೆ ಇದೇನು ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಏನಿದೆ ಅಲ್ಲ, ಇದೊಂದು ವಿಶಿಷ್ಟವಾದ ಸಂಯೋಜನೆ ಆಗಿದೆ. ಏನು ವಿಶಿಷ್ಟವಾದ ಸಂಯೋಜನೆ ಅಂತಂದ್ರೆ ದ ಸಿಂಥೆಸಿಸ್ ಆಫ್ ಒನ್ನೆಸ್ ವಿತ್ ಡಿಸ್ಟಿಂಗ್ವಿಶ್ ಕ್ವಾಲಿಟೀಸ್ ಅಂತ, ಡಿಸ್ಟಿಂಗ್ವಿಶ್ ಆಟ್ರಿಬ್ಯೂಟ್ಸ್ ಅಂತ ಹೇಳುತ್ತೆ. ನಾನು ಅದನ್ನ ಇಂಗ್ಲಿಷ್ ಅನುವಾದ ಮಾಡಿದ್ದೀನಿ. ವಿಶಿಷ್ಟವಾದ ಸಂಯೋಜನೆಗೆ ಅದು ಇಂಗ್ಲಿಷ್ ಅನುವಾದ. ಅದು ಅಂತಂದ್ರೆ ಇಲ್ಲಿ ಜ್ಞಾನ ಬಂತು ಅಂತಂದ್ರೆ ಎಲ್ಲಾ ಪಂಚಮಹಾಭೂತಗಳು ಒಟ್ಟಿಗೆ ಆದಾಗ ಒಂದು ದೇಹ ಸೃಷ್ಟಿಯಾಯಿತು, ಜ್ಞಾನ ಬಂತು, ಮಾತು ಬಂತು, ಚಿಂತನೆ ಬಂತು, ಬಯಕೆಗಳು ಶುರುವಾದವು, ನನ್ನ ಡಿಸೈರ್ಸ್, ನಾನು, ನನ್ನದು, ನನ್ನ ಸಂಸಾರವೆಲ್ಲವೂ ಶುರುವಾದವು. ಆದರೆ ಇಲ್ಲಿ ದೇವರು, ರಿಚುವಲ್ಸ್ ಆ ಥರದ್ದು ಏನೂ ಇಲ್ಲ. ಇಲ್ಲಿ ಅವ್ರೇನು ಹೇಳ್ತಾರಂತಂದ್ರೆ ಲಿಬರೇಷನ್ ಅಂತಂದ್ರೆ ಒಂದು ದಿನ ಈ ದೇಹ ಬಿದ್ದು ಹೋಗುತ್ತೆ, ಪಂಚಮಹಾಭೂತಗಳು ಡಿಸ್ಇಂಟಿಗ್ರೇಟ್ ಆಗ್ಬಿಡುತ್ತೆ. ಅದೇ ಒಂದು ಪರಿಕಲ್ಪನೆ. ಅವನಿಗೆ ಮತ್ತೆ ಪುನರ್ಜನ್ಮ ಅದು ಇದು ಏನೂ ಇಲ್ಲ, ಪುನರ್ಜನ್ಮನೂ ಇಲ್ಲ, ಸ್ವರ್ಗನೂ ಇಲ್ಲ, ನರಕನೂ ಇಲ್ಲ, ಏನೂ ಇಲ್ಲ. ಅದು ಟೋಟಲಿ ಪಂಚಮಹಾಭೂತಗಳ ಮೇಲೆ ಡಿಪೆಂಡೆಂಟ್ ಆಗಿರುವಂತಹ ಒಂದು ಪರಿಕಲ್ಪನೆ ಏಥಿಸ್ಟ್ದು. ಈಗ ಅಂತಹ ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ, ನೀನು ಆಸ್ತಿಕನಾಗು ನಾಸ್ತಿಕನಾಗು ಅದು ಪ್ರಶ್ನೆ ಅಲ್ಲ, ಇಲ್ಲಿ ಜ್ಞಾನಿ ಆಗುವಂತ ಪ್ರಶ್ನೆ. ಈಗ ಏನಾಗಿದೆ ಅಂತಂದ್ರೆ ನಾನು ದೇವರು ನಂಬಲಿಲ್ಲ ಅಂತಂದ್ರೆ ನಾಸ್ತಿಕ. ಯಾಕೆ ಅಂತಂದ್ರೆ ದೇವರ ನಂಬಿರುವಂತಹ ಪುಸ್ತಕಗಳನ್ನು ಓದಿ ನನ್ನ ಅನುಭವದಲ್ಲಿ ನಾನು ನಾಸ್ತಿಕ ಆಗಿಲ್ಲ, ಅಥವಾ ನಾನು ದೇವರನ್ನು ನಂಬಿ ಅನುಭವದೇ ನಾನು ಆಸ್ತಿಕನಾಗಲಿಲ್ಲ. ಹೀಗೆ ಈಗಿನ ಒಂದು ಪಾಡಿದೆ. ಇದು ಒಂದು ನಾಸ್ತಿಕ್ಯದ ವಾದ ನಿಮ್ಮ ಮುಂದೆ ಇಟ್ಟೆ. ಆಮೇಲೆ ನಾಸ್ತಿಕ ವೇದಾಂತಿಗಳು ಬಂದ್ರು. ಇದೇನಪ್ಪ ಹೊಸದಿದು ನಾಸ್ತಿಕ ವೇದಾಂತಿಗಳು ಅಂತಂದ್ರೆ ಇವರು ಮೀಮಾಂಸಕರು. ಇವರು ವೇದವನ್ನು ಒಪ್ಪಿದರು. ವೇದ ಇಸ್ ಅ ಇಟರ್ನಲ್, ಶಾಶ್ವತ. ಆಮೇಲೆ ದಟ್ ಇಸ್ ಆಥರ್ಲೆಸ್ ಅಂತ ಹೇಳಿದ್ರು ಅವರು ಮೀಮಾಂಸಕರು. ನಾನು ಯಾರು ಮೀಮಾಂಸಕರಲ್ಲಿ ಇದ್ರು ಅಂತ ಕೆಲವರದು ನಾನು ನಿಮಗೆ ಹೇಳ್ತೀನಿ. ಉದಾಹರಣೆ, ಕೆಲವೊಂದು ಸ್ಕೂಲ್ ಆಫ್ ಥಾಟ್ಸ್ ಇದೆ, ಮೀಮಾಂಸಾ ಸ್ಕೂಲ್ ಆಫ್ ಥಾಟ್ಸ್, ಅದನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ವೇದ ಒಪ್ತಾರೆ, ದೇವರಿಲ್ಲ ಅಂತ ಹೇಳಿದ್ರು ಇವರು ವಾದ. ಅಂತಂದ್ರೆ ಇವರು ಆ ಯಜ್ಞಯಾಗಕ್ಕೆ ಮಾತ್ರ ಮಹತ್ವ ಕೊಟ್ರು, ಬೇರೆ ಯಾವುದಕ್ಕೂ ಇಲ್ಲ. ಆದರೆ ನೀವು ಪರೋಪಕಾರ ಮಾಡಿ, ಒಳ್ಳೆ ಕೆಲಸ ಮಾಡಿ, ಯಾರಿಗೆ ಬಾಯಾರಿಕೆ ಆಗಿತ್ತೆ ಅವರಿಗೆ ನೀರು ಕೊಡಿ, ಯಾರಿಗೆ ಹೊಟ್ಟೆ ಹಸಿದವರಿಗೆ ಅವರಿಗೆ ಊಟ ಹಾಕಿ, ಅದೆಲ್ಲ ಹೇಳಿದ್ರು. ಆಮೇಲೆ ಅವ್ರದ್ದೊಂದು ಇನ್ನೊಂದು ವಾದ ಇತ್ತದು ಅಂತಂದ್ರೆ ಇವನ್ ಸ್ಕೌಂಡ್ರಲ್ಸ್ ಕ್ಯಾನ್ ಬಿಕಮ್ ಸ್ಕಾಲರ್ಸ್ ಅಂತ ಇತ್ತು ಅವ್ರದ್ದು. ಯಾರು ಬೇಕಾದ್ರೂ ಸ್ಕಾಲರ್ಸ್ ಆಗ್ಬೋದು, ಅವನು ಎಷ್ಟೇ ಏನೇ ಇದು ಇರಲಿ ಬ್ಯಾಕ್ ಗ್ರೌಂಡ್, ಅವನು ಸ್ಕಾಲರ್ಸ್ ಆಗ್ಬಿಡ್ತಾನೆ ಅವನು.
ಅಂತರಂಗದ ಸಾಧನೆಗೆ ಮಹತ್ವವೇ ಕೊಡ್ಲಿಲ್ಲ ಅವರು. ಸುಮ್ಮನೆ ಬಾಹಿಕವಾದಂತಹ ಸ್ಕಾಲರ್ಶಿಪ್ಗೆ ಮಾತ್ರ ಮಹತ್ವ ಕೊಟ್ಟರು ಮೀಮಾಂಸಕರು. ಆಮೇಲೆ ಅವ್ರು ಏನ್ ಮಾಡಿದ್ರು, ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂಡ್ರು ಅವರಿಗೆ ಯಜ್ಞಯಾಗಾದಿಗಳನ್ನು ಮಾಡೋದು. ಆದರೆ ನಮಗೆ 3 ಲೋಕಗಳಿದೆ ಅಂತ ಶುರು ಮಾಡಿದ್ರು. ಒಂದು ಭೂಮಿ, ಆಮೇಲೆ 2 ಸಟಲ್ ವರ್ಲ್ಡ್ಸ್, ಸ್ವರ್ಗ ಮತ್ತೆ ನರಕ. ಅಂತಂದ್ರೆ ಸಟಲ್ ವರ್ಲ್ಡ್ಸ್ ಅಲ್ಲಿ ನನ್ನ ಸೂಕ್ಷ್ಮವಾದ ಶರೀರ, ಸಟಲ್ ಶರೀರದಿಂದನೇ ನಾನು ಅನುಭವಿಸ್ತೇನೆ. ನಾನು ಯಜ್ಞ ಮಾಡಿ ಪರೋಪಕಾರ ಮಾಡಿದಾಗ ಸ್ವರ್ಗಕ್ಕೆ ಹೋಗ್ತೇನೆ, ಮತ್ತೆ ಕೆಟ್ಟ ಕೆಲಸ ಮಾಡಿದಾಗ ನರಕಕ್ಕೆ ಹೋಗ್ತೇನೆ, ಮತ್ತೆ ವಾಪಸ್ ಬರ್ತೀನಿ ನಾನು ಭೂಮಿಗೆ ಬಂದು ಆ ನನ್ನ ಸ್ವರ್ಗ ನರಕದ ಅನುಭೋಗವನ್ನು ಮಾಡಿ ಕೊನೆಗೆ ಭೂಮಿಗೆ ಬಂದು ಮತ್ತೆ ನಂದು ಶುರು ಆಗತ್ತೆ ನನ್ನ ಪಯಣ. ಇದು ಸ್ಥೂಲವಾಗಿ ಈ ನಾಸ್ತಿಕ ವೇದಾಂತಿಗಳು ಶುರು ಮಾಡಿದ್ರು ಈ ತರದ್ದೊಂದು ಪರಿಕಲ್ಪನೆ. ವಾಯುಸ್ತುತಿಯಲ್ಲಿ ಒಂದು ಮಾತು ಬರುತ್ತೆ, ತ್ರಿವಿಕ್ರಮ ಪಂಡಿತಾಚಾರ್ಯರು ಬಹಳ ಅದ್ಭುತವಾದಂತ ಮಾತು ಹೇಳ್ತಾರೆ. ಯಾದತ್ಸೆ ಮಿಶ್ರ ಬುದ್ಧೀನ್ ಸ್ತ್ರಿದಿಬ ನಿರಯ ಭೂ ಗೋಚರಾನ್ ನಿತ್ಯಬದ್ಧಾನ್ ತಾಮೆ ಸ್ರಾಂದಾದಿಕಾಖ್ಯೆ ತಮಸಿ ಸುಬಹುಲಂ ದುಃಖ ಯಸ್ಯನ್ಯಥಾಜ್ಞ ಅಂತ ಹೇಳಿದ್ರು ಅವರು. ಈ 3 ಲೋಕಗಳಲ್ಲೇ ಸುತ್ತಾಡೋದು, ಭೂಮಿ ಮತ್ತೆ ಸೂಕ್ಷ್ಮ ಲೋಕ, ಸಟಲ್ ವರ್ಲ್ಡ್ಸ್, ಸ್ವರ್ಗ ನರಕ, ಅದರಲ್ಲೇ ಸುತ್ತಾಡೋದು. ಮೋಕ್ಷ ಅನ್ನೋದು ಪರಿಕಲ್ಪನೆ ಇಲ್ಲ. ಅದು ವಾಯುಸ್ತುತಿಯಲ್ಲಿ ಅವರು ಈ ಮೀಮಾಂಸಕರ ಬಗ್ಗೆ ಅವರು ಅಲ್ಲಿ ಬಹಳ ತ್ರಿವಿಕ್ರಮ ಪಂಡಿತಾಚಾರ್ಯರು ಅವ್ರದ್ದು ಇದನ್ನ ಫ್ಲಾಸ್ ಅಲ್ಲಿ ಕೋಟ್ ಮಾಡ್ತಾರೆ. ಆಮೇಲೆ ಈ ಬದುಕು ಅಂದ್ರೆ ಇದೇ 3 ಸರಮಾಲೆಗಳು, ಸ್ವರ್ಗ ನರಕ ಮತ್ತೆ ಭೂಮಿ. ಈ ಮೀಮಾಂಸಕರಲ್ಲಿ 2 ಫೇಮಸ್ ಮೀಮಾಂಸಕರು ಸ್ಕೂಲ್ ಆಫ್ ಥಾಟ್ಸ್ ಇಂಡಿಯಾದಲ್ಲಿ ಆಯ್ತು 7 ಮತ್ತೆ 8ನೇ ಶತಮಾನದಲ್ಲಿ. ಅದರಲ್ಲಿ ಮೊದಲು ಬಂದವರು ಕುಮಾರಲ ಭಟ್ರು ಅಂತ. ತುಂಬಾ ಜನ ಅವ್ರ ಹೆಸರು ಕೇಳಿರ್ತೀರ. ಕುಮಾರಲ ಭಟ್ರು ಏನ್ ಮಾಡಿದ್ರು ಅಂತಂದ್ರೆ, ಹಿ ವಾಸ್ ಆಂಟಿ ಬುದ್ಧಿಸ್ಟ್. ಆಗ ಬೌದ್ಧ ಧರ್ಮ ನಮ್ಮ ದೇಶದಲ್ಲಿ ಬಹಳ ಪ್ರಸರಿಸಿಬಿಟ್ಟಿತ್ತು, ಎಲ್ಲಾ ಕಡೆ ಬೌದ್ಧ ಧರ್ಮ ಆಗಿತ್ತು. ಪ್ರಾಯ ಶಂಕರರಿಗೆ ಹಿಸ್ಟ್ರಿ ವಾಸ್ ವಿತ್ ಶಂಕರಾಚಾರ್ಯರು. ಹೀಗಾಗಿ ಅವರು ಆ ವೇದಾಂತಿಗಳು ಮತ್ತೆ ವೇದದ ಧರ್ಮವನ್ನು ಸ್ವಲ್ಪ ಅವರು ಕಂಟ್ರೋಲ್ ಮಾಡಿದ್ರು. ಇಲ್ಲ ಅಂತಂದ್ರೆ ಇವತ್ತು ಯಾರು ನಾವು ಅಂಗಾರಕ್ಷಂತೆ ಇಲ್ಲ, ಮಠ ಇಲ್ಲ, ಏನೂ ಇಲ್ಲ. ಇಂಡಿಯಾ ವುಡ್ ಹ್ಯಾವ್ ಬೀನ್ ಒನ್ ಮೋರ್ ಬುದ್ಧಿಸ್ಟ್ ಕಂಟ್ರಿ ಆಗ್ಬಿಡ್ತು. ಅಶೋಕ ಚಕ್ರವರ್ತಿ, ಅವನಿಗೆ ಅಶೋಕ ದ ಗ್ರೇಟ್ ಅಂತ ಹೇಳ್ತಾರೆ. ಅವನು ಮಾಡಿದ್ದು ದೊಡ್ಡ ಪರಮ ಅಪರಾಧ, ಎಲ್ಲಾ ಕಡೆ ಬುದ್ಧಿಸಂನ ಬೆಳಿಲಿಕ್ಕೆ ಬಿಟ್ಟ. ಅದಿರ್ಲಿ ಒಂದು ಕಡೆ. ಈ ಕುಮಾರಲ ಭಟ್ರು ಏನು ಮಾಡಿದ್ರು ಅಂತಂದ್ರೆ, ಪಾಟಲಿಪುತ್ರಕ್ಕೆ ಹೋಗಿ, ಆಗ ಬುದ್ಧ ವಿಹಾರಗಳು ತುಂಬಾ ಇತ್ತು, ಅಲ್ಲಿ ಬುದ್ಧರ ಜೊತೆಗೆ ಬೌದ್ಧರ ಹಾಗೆ ಇದ್ದು ಅವರನ್ನು ಕಲ್ತು ಒಂದು ದಿನ ಸೆಡ್ಡು ಹೊಡೆದು ನಿಂತರು. ನಿಮ್ಮ ಬುದ್ಧ ಧರ್ಮವನ್ನು ನಾನು ಖಂಡನ ಮಾಡ್ತೀನಿ, ತಾಕತ್ತಿದ್ರೆ ಮುಂದೆ ಬನ್ನಿ ಅಂತ ಹೇಳಿದ್ರು ಕುಮಾರಲ ಭಟ್ರು. ಆದರೆ ವೇದವನ್ನು ನಂಬಿ ಅವರು ದೇವರಿಲ್ಲ ಅಂತ ಹೇಳ್ಬಿಟ್ರು. ಅಲ್ಲಿ ಅವ್ರದ್ದು ಆ ಸಿದ್ಧಾಂತವನ್ನು ಒಪ್ಲಿಕ್ಕೆ ಕಷ್ಟ ಆಯಿತು. ಆಮೇಲೆ ಪ್ರಭಾಕರ ಮತ ಅಂತ ಇತ್ತು. ಪ್ರಭಾಕರ ಅಂತ ಅವನು ಹಿ ವಾಸ್ ಅ ಗ್ರೇಟ್ ಸ್ಕಾಲರ್ ಇನ್ ಮೀಮಾಂಸ. ಅವನು 7-8ನೇ ಶತಮಾನದಲ್ಲಿದ್ದ. ಅವನು ಕೂಡ ಬೌದ್ಧ ಧರ್ಮದ ಬಗ್ಗೆ ಖಂಡನೆ ತುಂಬಾ ಮಾಡಿ ಕೊನೆಗೆ ಅವನು ಇದೇ ವಾದ, ವೇದಗಳಿದೆ, ದೇವರಿಲ್ಲ ಅಂತ. ಇದು ಒಂದು ನಾಸ್ತಿಕರು ಮತ್ತೆ ನಾಸ್ತಿಕ್ಯದ ವೇದಾಂತದವನ್ನು ಏನು ಪ್ರಚಾರ ಮಾಡಿದ್ರಲ್ಲ ಅವರದು ಒಂದು ಇದು ನಿಮ್ಮ ಮುಂದೆ ಚಿಂತನೆ ಇಟ್ಟೆ. ಈಗ ಮತ್ತೆ ನಾವು ನಮ್ಮ ಆತ್ಮಕ್ಕೆ ಹೋಗೋಣ ಅಂತೆ. ಆಯ್ತು, ಇವರಿಬ್ರು ಬಂದು ವಾದ ಇಟ್ಟಾಗ ಮತ್ತೆ ನಾನು ಹೋಗಲೇಬೇಕು ವಾಪಸ್ಸು. ದೇಹದಲ್ಲಿ ಒಂದು ಆತ್ಮ ಇದೆ ಅಂತ ಒಂದು ಶುರು ಆಯ್ತು. ಈ ದೇಹದ ಆತ್ಮವೇ ಮೋಕ್ಷಕ್ಕೆ ಹೋಗೋದು, ಸಟಲ್ ವರ್ಲ್ಡ್ಗೆ. ಇದಕ್ಕೆ ಮಾನದಂಡ ಏನು, ಹೇಗೆ ಆತ್ಮ ಮೋಕ್ಷಕ್ಕೆ ಹೋಗುತ್ತೆ ಅಂತ ಮತ್ತೆ ಚಿಂತನೆ ಶುರುವಾಯಿತು. ಅಂತಂದ್ರೆ ಉಪನಿಷತ್ತಲ್ಲೇ ಒಂದು ಮಾತು ಬರುತ್ತೆ, ತಪಸಾ ಬ್ರಹ್ಮ ವಿಜಿಜ್ಞಾಸ ತಪೋ ಬ್ರಹ್ಮೇತಿ ಅಂತ ಉಪನಿಷತ್ ಹೇಳುತ್ತೆ. ತಪಸ ಅಂತಂದ್ರೆ ತಪಸ್ಸು ಮಾಡು ಅಂತಂದ್ರೆ ಕಾಡಿಗೆ ಹೋಗೋದಲ್ಲ, ಮನನ ಮಾಡು, ಕಾಂಟೆಂಪ್ಲೇಟ್ ಮಾಡು. ನೀನು ಕಾಡಿಗೆ ಹೋಗದೆ ಮನೆಯಲ್ಲಿ ಕೂತು ಕಾಂಟೆಂಪ್ಲೇಟ್ ಮಾಡ್ಬೋದು, ಕಾಡಿಗೆ ಹೋಗ್ಬೇಕಂತಲ್ಲ. ತಪಸ್ಸು ಕಾಡಿಗೆ ಹೋಗಿ ಮಾಡಿದರೆ ಮಾತ್ರ ದೇವರು ಒಲಿತಾನೆ, ಅಥವಾ ಅದು ಯಾವುದು ಸತ್ಯದ ದರ್ಶನದ ಹಿಂದೆ ನಾನು ಇದ್ದೇನೆ, ಅದು ನಾನು ಮನೆಯಲ್ಲಿ ಕೂತು ಕಾಂಟೆಂಪ್ಲೇಟ್ ಮಾಡಿದಾಗೂ ಆಗತ್ತೆ. ತಪಸ್ಸು ಅಂತಂದ್ರೆ ಬೇಸಿಕಲಿ ಡೀಪ್ ಥಿಂಕಿಂಗ್, ಸತ್ಯದ ದರ್ಶನ ಹುಡುಕ್ತಾ ಹೋಗೋದು, ಕಾಂಟೆಂಪ್ಲೇಟ್ ಮಾಡೋದು. ಆಗ ನಮಗೆ ಸತ್ಯದ ದರ್ಶನ ಆಗತ್ತೆ. ಅದಕ್ಕೆ ಉಪನಿಷತ್ಕಾರರು ಹೇಳ್ತಾರೆ, ಎಲ್ಲಿ ಪ್ರಶ್ನೆ ಬಂತು ಅಲ್ಲೇ ಕೇಳು. ನಿನಗೆ ಪ್ರಶ್ನೆ ಬಂತಲ್ಲ, ಇವಾಗ ನೀನು 1000 ಮಂದಿಗೆ ಕೇಳಬೇಡ, ಆ ಪ್ರಶ್ನೆ ನಿನ್ನಲ್ಲೇ ಹಾಕಿ ಕಾಂಟೆಂಪ್ಲೇಟ್ ಮಾಡು, ನಿನಗೆ ಉತ್ತರ ಸಿಗತ್ತೆ. ಅದೇ ತಪಸಾ ಬ್ರಹ್ಮ ವಿಜಿಜ್ಞಾಸ
ತಪೋ ಬ್ರಹ್ಮೇತಿ ಅಂತ ಉಪನಿಷತ್ತು ಹೇಳುತ್ತೆ. ಆಗ ಆಯ್ತಪ್ಪ, ಈಗ ಈಗ ನಾನು ತಿಳ್ಕೊತೇನೆ, ಆತ್ಮ ಅಂತ ಒಂದಿದೆ, ದೇಹ ಅಂತ ಒಂದಿದೆ, ದೇಹದಿಂದ ಆತ್ಮ ಮೋಕ್ಷಕ್ಕೆ ಹೋಗುತ್ತೆ. ಹೇಗೆ ಹೋಗ್ತಾನೆ ಅಂತಂದ್ರೆ ಅದಕ್ಕೆ ಮತ್ತೆ ಕಿಂಡರ್ ಗಾರ್ಡನ್, ಹೈಸ್ಕೂಲು, ಡಿಗ್ರಿ ಕಾಲೇಜು ಸ್ವಲ್ಪ ಶುರು ಮಾಡ್ತಾರಲ್ಲಿ. ಅಂತಂದ್ರೆ ಸ್ಟೆಪ್ಸ್ ಹೇಳ್ತಾರೆ ಅವರು ಅಲ್ಲಿ. ಈಗ ಉದಾಹರಣೆಗೆ ಕಣ್ಣು ನೋಡತ್ತೆ ಅಂತ ಹೇಳ್ತೀನಿ. ನಾನು ಚಿಕ್ಕವನಿದ್ದಾಗ ನೀನು ಹೇಗೆ ನೋಡ್ತೀಯ ಅಂತ ಕೇಳಿದ್ರೆ ಕಣ್ಣು ನೋಡತ್ತೆ ಅಂತ ಹೇಳ್ತೀನಿ. ಕಿವಿ ಕೇಳತ್ತೆ, ಬಾಯಿ ಮಾತಾಡತ್ತೆ ಅಂತ ನಾನು ಹೇಳ್ತೀನಿ. ಇಲ್ಲಿಗೆ ಒಂದು ಸ್ಟೇಜ್ ಮುಗೀತು. ಆಮೇಲೆ ಸ್ವಲ್ಪ ದೊಡ್ಡವರಾದ ಮೇಲೆ ಅದು ನಮ್ಗೆ ಗೊತ್ತಾಗತ್ತೆ, ಕಣ್ಣು ನೋಡೋದಲ್ಲ, ಕಣ್ಣಿನಿಂದ ನೋಡೋದು, ಬಾಯಿಯಿಂದ ಮಾತಾಡೋದು, ಕಿವಿಯಿಂದ ಕೇಳೋದು, ಇವೆಲ್ಲ ಒಂದು ಇನ್ಸ್ಟ್ರೂಮೆಂಟ್ಸ್ ಆಗತ್ತೆ. ಇದರ ಆಪರೇಟ್ ಮಾಡೋರು ಯಾರು? ಇದರ ಹಿಂದೆ ಇದಕ್ಕೆ ಸಿಗ್ನಲ್ ಕೊಡೋರು, ಈ ಮಷೀನಿಗೆ ಸಿಗ್ನಲ್ ಕೊಡೋರು ಯಾರು? ಆಪರೇಟ್ ಮಾಡೋರು ಯಾರು? ಅದಕ್ಕೆ ಏನ್ ಮಾಡಿದ್ರು? ಮನಸ್ಸು ಅಂತ ಬಂತು. ಮನಸ್ಸು ಅಂತ ಬಂದಾಗ ಮನಸ್ಸು ಯೋಚನೆ ಮಾಡತ್ತೆ. ಈಗ ನನ್ನ ಮನಸ್ಸು ನಾನು ನೋಡಬಾರದು ಅಂತ ಅನ್ಕೊಂಡು ಕೂತೆ ಅಂತಂದ್ರೆ ನನಗೆ ಕಾಣಿಸೋದೇ ಇಲ್ಲ ಅದು. ಆಗಲೂ ಕೂಡ ಏನ್ ಮಾಡಿದ್ರು ಅಂತಂದ್ರೆ ಮನಸ್ಸು ಕೂಡ ಒಂದು ಇನ್ಸ್ಟ್ರೂಮೆಂಟ್ ಆಗೇ ಇದೆ. ಮನಸ್ಸಕ್ಕೂ ಕೂಡ ಯಾರೋ ಒಬ್ರು ಆಪರೇಟ್ ಮಾಡಕ್ ಬೇಕಲ್ಲ. ನನಗೆ ಮನಸ್ಸೇ ಇಲ್ಲ ಸ್ವಾಮಿ ನಿಮ್ ಜೊತೆ ಮಾತಾಡೋದು ಅಂತ ಹೇಳ್ತೀವಿ, ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತೀವಿ. ಹಾಗೆ ಆಗ ಆತ್ಮ ಇದೆ ಅಂತ ಬಂದ್ರು. ಆತ್ಮ ಇದೆ, ನನ್ನ ಮುಂದೆ ಕಂಪ್ಯೂಟರ್ ಇದೆ, ನಾನು ಆಪರೇಟ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಆದರೆ ಕಂಪ್ಯೂಟರ್ ಕೆಟ್ಟು ಅಂತಂದ್ರೆ ನಾನು ಮತ್ತೆ ರಿಪೇರಿಗೆ ತಗೊಂಡು ಹೋಗ್ಬೇಕು. ಆ ರಿಪೇರಿ ಮಾಡುವ ಸೈಂಟಿಸ್ಟ್ ಯಾರು? ಆ ಕಂಡು ಹಿಡಿದವನು ಯಾರು? ಅವನು ಪರಮಾತ್ಮ ಅಂತ ಹೇಳಿದರು. ನನ್ನ ಆತ್ಮವನ್ನೂ ಕೂಡ ಕಂಟ್ರೋಲ್ ಮಾಡುವವನು ಭಗವಂತ ಇದ್ದಾನೆ. ಆಯ್ತ್ರಿ, ನೀವೆಲ್ಲ ಹೇಳಿದ್ರಿ ನಿಮ್ಮ ಆತ್ಮ ಇದೆ, ಪರಮಾತ್ಮ ಇದ್ದಾನೆ. ಆದರೆ ನಿಮ್ಮ ದೇವರಿಗಿದ್ದಾನೆ ಅನ್ನೋದು ಅಸ್ತಿತ್ವ ಏನು? ದೇವರ ಅಸ್ತಿತ್ವವನ್ನೇ ಕ್ವಶನ್ ಮಾಡಿದ್ರು. ಹಿಂದಿನ ಕಾಲದಲ್ಲಿ ನಾನು ಒಂದು ಪ್ರಪೋಸ್ ಮಾಡಿದರೆ ಈಗಿನ ಹಾಗೆ ಯಾರು ಕೆನ್ನೆ ತಟ್ಟಿ ಆಯ್ತು ನೀವೇನ್ ಹೇಳಿದ್ದು ಕರೆಕ್ಟ್ ಆಚಾರ್ಯ ಅಂತ ಯಾರು ಕೇಳ್ತಿರ್ಲಿಲ್ಲ. ಆಗ ಅದನ್ನ ಕ್ವಶನ್ ಮಾಡೋರಿದ್ರು. ಕ್ವಶನ್ ಮಾಡಿ ಅವರಿಗೆ ಮನವರಿಕೆ ಮಾಡಿದರೆ ಮಾತ್ರ ನನ್ನ ಸಿದ್ಧಾಂತ ಉಳಿತಿತ್ತು, ಇಲ್ಲದೆ ಇದ್ರೆ ಉಳಿತಿರ್ಲಿಲ್ಲ. ಅನೇಕ ವಾದಿಗಳು ಅವರು ಅದರಲ್ಲಿ ದೇ ಮಿಸರೇಬಲಿ ಫೇಲ್ಡ್ ಟು ಎಸ್ಟಾಬ್ಲಿಷ್ ದೇರ್ ರಿಲಿಜನ್. ಹೀಗಾಗಿ ಅವು ಕೆಲವು ಫೇಲ್ ಆಗಿ ನಮ್ಮ ದೇಶದಲ್ಲಿ ಹೋಯ್ತು. ಈಗ ಮೀಮಾಂಸಕರು ಯಾರೂ ಇಲ್ಲ. ಈಗ ಮೀಮಾಂಸಕರು ಅಂತಂದ್ರೆ ಈಗ ಗೊತ್ತಿರೋರಿಗೆ ಬಹಳ ವಿರಳ. ಹಾಗಾಯ್ತು ಅಂತಂದ್ರೆ ಅವ್ರಿಗೆ ಫೌಂಡೇಶನ್ ಅಲ್ಲೇ ಅವರೆಲ್ಲೋ ಇದು ಆದ್ರೂ ಅವ್ರು ಕನ್ವಿನ್ಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಸೊಸೈಟಿಗೆ. ಆದ್ರೂ ಕೂಡ ಬಟ್ ಒಳ್ಳೆ ಗ್ರಂಥಗಳು ಬಂದಿದೆ ಅದರಲ್ಲಿ. ಅಂತಂದ್ರೆ ನಾಲೆಜ್ಗೋಸ್ಕರ ಅವ್ರದ್ದು ಓದಿದಾಗಲೇ ನಮಗೆ ಗೊತ್ತಾಗ್ಬೇಕಲ್ಲ ಮಧ್ವರು ಯಾಕೆ ಅವ್ರನ್ನ ಖಂಡನೆ ಮಾಡಿದ್ರು ಅಂತ. ಹಾಗೆ ಆಗ ಈ ದೇವರ ಬಗ್ಗೆ ದೇವರು ಯಾರು ಅಂತ ಚಿಂತನೆ ಬಂತು. ಅಂತಂದ್ರೆ ಆಗ ಹೇಳ್ತಾರೆ, ಇಫ್ ದಿಸ್ ಈಸ್ ಕ್ರಿಯೇಟೆಡ್ ದೇರ್ ಮಸ್ಟ್ ಬಿ ಎ ಕ್ರಿಯೇಟರ್. ಯಾರಪ್ಪ ಅವನು ಕ್ರಿಯೇಟರು? ಈಗ ಒಬ್ಬ ಕುಂಬಾರ ಇದ್ದಾನೆ, ಪಾಟರ್. ಅವನು ಪಾಟ್ ಮಾಡ್ತಾನೆ, ಮಣ್ಣು ನೀರು ಅವೆಲ್ಲ ಮಿಕ್ಸ್ ಮಾಡಿ ಪಾಟ್ ಮಾಡ್ತಾನೆ. ನಾವು ಆ ಪಾಟ್ ನೋಡಿ, ಆ ಪಾಟ್ ಮೇಲೆ ಪೇಂಟಿಂಗ್ ಎಲ್ಲ ಮಾಡಿ ಅವನು ಮಾರ್ಲಿಕ್ಕೆ ಇಡ್ತಾನೆ. ನಾವು ಅದನ್ನ ನೋಡಿ ಮೊದಲು ಕೇಳೋದೇ ಯಾರು ಮಾಡಿದ್ದು ಅಂತ ಕೇಳಿದ್ದು. ಇಲ್ಲ ಯಾರು ಮಾಡಿಲ್ಲ, ಇದು ಉದ್ಭವ ಆಗಿತ್ತು ಅಂತಂದ್ರೆ ಹುಚ್ಚರ ಆಸ್ಪತ್ರೆಗೆ ಸೇರಿಸಿ ಅಂತಾರೆ. ಯಾವುದೂ ಉದ್ಭವ ಆಗಲ್ಲ, ಅಕಸ್ಮಾತ್ ಆಗಿ ಯಾವುದೂ ಉದ್ಭವ ಆಗಲ್ಲ. ಅಂತಂದ್ರೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಒಂದು ಉತ್ಸವದ ಬೀದಿಯಲ್ಲಿ ಒಂದು ಮಗು ಕಳೆದಿರತ್ತೆ. ಮಗು ಕಳೆದಾಗ ನಾವು ಮೊದ್ಲು ಕೇಳೋದೇ ಅದಕ್ಕೆ ನಿನ್ನ ತಂದೆ ತಾಯಿ ಯಾರು ಅಂತ. ಯಾರೋ ಬುದ್ಧಿಜೀವಿಗಳು ಬಂದು ನಿನಗೆ ತಂದೆ ತಾಯಿ ಯಾರು ಇಲ್ಲ, ಉದ್ಭವ ಆಗಿದೆ ಅಂತಂದ್ರೆ ಹುಚ್ಚರ ಆಸ್ಪತ್ರೆಗೆ ಸೇರಿಸ್ಬೇಕು ಅಂತಾರೆ. ಹಾಗೆ ಯಾರಪ್ಪ ಈ ಜಗತ್ತನ್ನು, ಪ್ರಪಂಚವನ್ನು ಇಷ್ಟು ಪರ್ಫೆಕ್ಟ್ ಅಕ್ಯುರೇಟ್ ಆಂಗಲ್, ದಿನನಿತ್ಯ ಅದೇ ಟೈಮಿಗೆ ಸೂರ್ಯ ಬರ್ತಾನೆ, ಅದೇ ಟೈಮಿಗೆ ಚಂದ್ರ ಬರ್ತಾನೆ, ಅವರು ಎಷ್ಟು ಪಂಕ್ಚುವಲ್ ಆಗಿ ಸೂರ್ಯ ಚಂದ್ರಮಸೋದಾಥ ಯಥಾಪೂರ್ವ ಅಕಲ್ಪಯನ್. ಭಗವಂತನ ಸೃಷ್ಟಿಯಲ್ಲಿ ಈ ಮನ್ವಂತರದಲ್ಲಿ ನಾನು ಮೊದಲು ಈ ಸೂರ್ಯ ಬರ್ತಾನೆ, ಸೂರ್ಯ ಬೇಡ ಚಂದ್ರ ಬರಬೇಕು ಅಂತ ಭಗವಂತ ಹಾಗೆ ಮಾಡಲ್ಲ. ಒಂದು ಪರ್ಫೆಕ್ಟ್ ಕ್ರಿಯೇಷನ್. ಓಕೆ, ಪರ್ಫೆಕ್ಟ್ ಕ್ರಿಯೇಷನ್ ಆದ್ರೆ he must be a omnipotent, omniscient and omnipresent. omnipresent ಮತ್ತೆ ಬರೋಣ ಅಂತೆ, ಮೊದಲು ಎರಡು ತಗೊಳ್ಳೋಣಂತೆ. ಸರ್ವಜ್ಞ ಮತ್ತೆ ಸರ್ವಶಕ್ತ, ಇವು ಎರಡೂ ಇದ್ದಾಗ ಅವನಿಗೆ ನಾವು ದೇವರು ಅಂತ ಹೇಳ್ತೀವಿ. ಇದು ದೇವರ ಬಗ್ಗೆ ಒಂದು ಸ್ಥೂಲವಾದ ಚಿತ್ರ ಶಾಸ್ತ್ರಕಾರರು ಕೊಟ್ಟರು. ಆಮೇಲೆ ಮತ್ತೆ ಏನ್ ಮಾಡಿದ್ರು ಅಂತಂದ್ರೆ ಇಲ್ಲಿ ನಾನು ಆತ್ಮ ಅನ್ನೋದು ಮತ್ತೆ ಬಂತು. ಈ ಒಬ್ಬ ಯಾರಿದ್ದಾನಲ್ಲ, ಆತ್ಮ ಅನ್ನೋ ಒಬ್ಬ ಇದ್ದಾನಲ್ಲ, ಅವನು
15 ಬೇಲಿಗಳಲ್ಲಿ ಸಿಕ್ಕಾಕೊಂಡಿದ್ದಾನೆ. ಇಲ್ಲಿ ಬೇಲಿಗಳು ಬಂತು. ಆಯ್ತು, ನಿಮ್ದೆಲ್ಲ ನೀವು ದೇವರು ಎಲ್ಲ ಒಪ್ಪಿದೆ ನಾನು. ನೀವು ಯುವರ್ ಗಾಡ್ ಈಸ್ ಆಮ್ನಿ ಪ್ರೆಸೆಂಟ್, ಆಮ್ನಿಶಿಯಂಟ್, ಆಮ್ನಿ ಪೋಟೆಂಟ್, ಸರ್ವಶಕ್ತ, ಸರ್ವಸಮರ್ಥ, ಸರ್ವಜ್ಞಾನಿ ಎಲ್ಲ ಆಯ್ತು, ಒಪ್ಪಿದೆ. ಆದರೆ ನಾನು ಮೋಕ್ಷಕ್ಕೆ ಹೋಗಬೇಕಾದ್ರೆ ಹೇಗೆ ಹೋಗಬೇಕು ಅಂತ ಆಗ ಅದಕ್ಕೆ 15 ಬೇಲಿಗಳಿದೆ ಅಂತ ಹೇಳ್ತಾರೆ. ಒಬ್ಬ ಜೀವ ಈ 15 ಬೇಲಿಗಳಲ್ಲಿ ಸಿಕ್ಕಾಕೊಂಡಿದ್ದಾನೆ. 16ನೇಯವನು ಅವನೇ ಜೀವ. ಅದೇ ಆ 16ನೇಯವನು ಜೀವ, 17ನೇದು ಪ್ರಕೃತಿ, 18ನೇದು ಪುರುಷೋತ್ತಮ. ಇದೇ ಭಗವದ್ಗೀತೆ 15ನೇ ಅಧ್ಯಾಯದ ಮೊದಲನೇದಲ್ಲಿ ಹೇಳೋದಲ್ಲಿ. ಆಮೇಲೆ ದ್ವಾಮಿಮೋ ಪುರುಷವು ಲೋಕೆ ಕ್ಷರಸ್ಯ ಅಕ್ಷರ ಏವಚ ಅಂತ 15ನೇ ಅಧ್ಯಾಯ ಶುರುವಾಗತ್ತಲ್ಲಿ. ಅಂತಂದ್ರೆ ಈ 15 ಬೇಲಿಗಳನ್ನು ನೀನು ಕಳಚಿ ನೀನು ಮೋಕ್ಷಕ್ಕೆ ನಿನಗೆ ದಾರಿ ಆಗತ್ತೆ ಅಂತ ಹೇಳಿದ್ರು. ಇಲ್ಲಿ ನೋಡಿ 18 ಅಂತ ಬಂತು. 18 ಪುರುಷೋತ್ತಮ. ಸಚ್ ಅ ಬ್ಯೂಟಿಫುಲ್ ನ್ಯೂಮರಾಲಜಿಕಲ್ ನಂಬರ್ ಇದು. ನಾವು 2 ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನಮ್ಮ ಭಾರತೀಯ ತತ್ವಶಾಸ್ತ್ರ ಇಟ್ಸ್ ಆಲ್ ರಿವಾಲ್ವ್ ಅರೌಂಡ್ ದಿಸ್ ನ್ಯೂಮರಾಲಜಿ ಆಫ್ 18. ಏನಿದೆ 18 ಅಂತಂದ್ರೆ, ಮಹಾಭಾರತದಲ್ಲಿ 18 ಪರ್ವಗಳು, 18 ದಿನ ಯುದ್ಧ, ಆಮೇಲೆ 18 ಅಕ್ಷೋಹಿಣಿ ಸೇನೆ, ಭಗವದ್ಗೀತೆ ಅಧ್ಯಾಯಗಳು 18, 11 ಅಕ್ಷೋಹಿಣಿ ಸೇನೆ ಕೌರವರು, 7 ಅಕ್ಷೋಹಿಣಿ ಸೇನೆ ಪಾಂಡವರು, ಇದು 18. ಭಾಗವತದಲ್ಲಿ 12 ಸ್ಕಂದಗಳು, 18,000 ಶ್ಲೋಕ. ಈ ಎಲ್ಲವೂ ಇದು ನಮ್ಮ ಭಾರತೀಯ ತತ್ವಶಾಸ್ತ್ರದ ಇದು ಒಂದು ಫಿಲಸಾಫಿಕಲ್ ನಂಬರ್ ಈಸ್ 18. ಅದಕ್ಕೆ ಜಯ ಅಂತ ವ್ಯಾಸರು ಹೇಳಿದ್ರು. ಜಯ ನಾಮ ಇತಿಹಾಸ ಕೃಷ್ಣ ದ್ವೈಪಾಯನ ಅಂತ ವ್ಯಾಸರೇ ಹೇಳ್ತಾರೆ. ಅಂತಂದ್ರೆ ಜಯ ಅಂತಂದ್ರೆ 18. ಇದು ಒಂದು ಸ್ಥೂಲವಾದಂತಹ ಚಿತ್ರ. ಈಗ ನಾವು ಒಂದೊಂದಾಗಿ ಬೇಲಿಗಳನ್ನು ಕಟ್ ಮಾಡ್ತಾ ಹೋಗೋಣ ಅಂತೆ. ಏನಪ್ಪಾ ಇದು ಬೇಲಿಗಳು ಅಂತಂದ್ರೆ, ಹೇಳ್ತಾರಲ್ಲಿ ಪ್ರಾಣಾತ್, ಶ್ರದ್ಧಾತ್, ಖಂ, ವಾಯು, ಆಪಹ, ಪೃಥ್ವಿ, ಜ್ಯೋತಿ, ಇಂದ್ರಿಯಂ, ಮನೋ, ಅನ್ನಂ, ವೀರ್ಯಂ, ತಪೋ, ಮಂತ್ರ, ಕರ್ಮ, ಲೋಕಃ, ಲೋಕೇಶಿಣಾಮಚ. ಇವು 15 ಬೇಲಿಗಳಿವು. ಈ 15 ಬೇಲಿಗಳನ್ನು ದಾಟಿ ಜೀವ ಹೋಗಬೇಕು. ಒಂದೊಂದಾಗಿ ಬೇಲಿಗಳನ್ನು ನೋಡೋಣ. ಯಾಕಂತಂದ್ರೆ ಬೇಲಿಗಳ ಅರ್ಥ ಆಗಲಿಲ್ಲ ಅಂದ್ರೆ ನಾವು ಮೋಕ್ಷಕ್ಕೆ ಹೋಗೋಕೆ ಅರ್ಹರೇ ಅಲ್ಲ. ಬೇಲಿಗಳ ಮುಖ್ಯವಾಗಿ ಬಂಧನಗಳು ನಮಗೆ ಅರ್ಥ ಆಗಬೇಕು. ಮೊದಲನೇದ್ದು, ನಾನು ಸ್ವಲ್ಪ ಇಲ್ಲಿ ರಿಪ್ಯಾಟ್ರಿಯೇಷನ್ ಮಾಡ್ತೀನಿ, ಕೆಳಗಿಂದ ಮೇಲೆ ಹೋಗ್ತೀನಿ. ಯಾಕೆ ಅಂತಂದ್ರೆ ನಮಗೆ ಅದು ಪ್ರಾಣ ಅನ್ನೋದೇನು ಒಂದು ಬೇಲಿ ಇದೆ ಅಲ್ಲ, ಅದು ಲಾಸ್ಟ್ ಬೇಲಿ ಆಗುತ್ತೆ. ದಟ್ ಈಸ್ ದ ಮೋಸ್ಟ್ ಇನ್ನರ್ ಬೇಲಿ. ಹೊರಗಡೆ ಬೇಲಿಗಳೆಲ್ಲ ಕಟ್ ಮಾಡ್ತಾ ಹೋಗೋಣ ಅಂತೆ. ಮೊದಲೇದ್ದು ನಾಮದ ಬೇಲಿ, ನೇಮ್ ಅಂಡ್ ಫೇಮ್. ಅಂತಂದ್ರೆ ಹೆಸರು. ನಾನು ಸೋ ಅಂಡ್ ಸೋ, ನನಗೆ ಇಷ್ಟು ಅವಾರ್ಡ್ ಬಂದಿದೆ, ಇಷ್ಟು ಶಾಲ್ ಹೊತ್ತಿಸಿದ್ದಾರೆ, ಇಷ್ಟು ಜನ ನನಗೆ ಮರ್ಯಾದೆ ಕೊಟ್ಟಿದ್ದಾರೆ, ಸರ್ಟಿಫಿಕೇಟ್ಸ್, ನೇಮ್ ಅಂಡ್ ಫೇಮ್ ಶುರು ಆಗುತ್ತೆ. ಪುಣ್ಯಕ್ಕೆ ನಮ್ಮ ಹಿಂದಿನ ಜನ್ಮದ ನಾವು ಹಾಕೊಳ್ಳಲ್ಲ, ಯಾಕಂದ್ರೆ ನೆನಪಿಲ್ಲ. ಇಲ್ಲಾಂದ್ರೆ ಅದನ್ನು ಹಾಕೊಳ್ಳೋರೆ ನಾವು. ನಮ್ಮ ಲೆಟರ್ ಹೆಡ್ ಅಲ್ಲಿ ನಮ್ಮ ಹೆಸರಿಗಿಂತ ನಮ್ಮ ಅವಾರ್ಡ್ಗಳೇ ಜಾಸ್ತಿ ಆಗತ್ತೆ. ಅದಕ್ಕೆ ನೀವು ನೋಡಿ, ಕನ್ನಡ ಮತ್ತೆ ಸಂಸ್ಕೃತದಲ್ಲಿ ಹೆಸರುವಾಸಿಗೆ ಮತ್ತೆ ಹೆಸರಿಗೆ ಒಂದೇ ಇದೆ ನಾಮ ಅಂತ. ಇಂಗ್ಲಿಷಲ್ಲಿ ಹಂಗಲ್ಲ, ನೇಮ್ ಅಂಡ್ ಫೇಮ್ ಹಂಗಾಗತ್ತದು. ಇದು ಒಂದು ನಾಮದ ಬೇಲಿ. ಮೊದಲು ಇದನ್ನ ಕಳಿಸ್ಬಿಡಪ್ಪ ನೀನು. ಇಲ್ಲಿ ನಿನ್ನ ನಾಮದ ಬೇಲಿ ಕಳಿಸಿ ನೀನು ಮುಂದೆ ಬಾ. ಈಗ ಒಂದು ಉದಾಹರಣೆ ಕೊಡ್ತೀನಿ. ನನಗೆ ಹಿಂದಿನ ಜನ್ಮದಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಮಾಡಿ ಬ್ಯಾಂಕಲ್ಲಿ ಇಟ್ಟಿರ್ತೀನಿ, ಸತ್ತು ಬಿಡ್ತೀನಿ. ಮುಂದಿನ ಜನ್ಮದಲ್ಲಿ ಅದು ನೆನಪಾಗತ್ತೆ. ನೆನಪಾದಾಗ ನಾನು ಹೋಗಿ ಹಿಂದಿನ ಜನ್ಮದಲ್ಲಿ ದುಡ್ಡು ಇಟ್ಟಿದ್ದೀನಿ, ಅದನ್ನ ನಂಗೆ ದುಡ್ಡು ಕೊಡ್ರಿ ಅಂತಂದ್ರೆ ಪೊಲೀಸರು ಕರೀತಾರೆ, ಇವನಿಗೊಂದು ಸುತ್ತ ಕಮ್ಮಿ ಇದೆ ಅಂತ ಹೇಳ್ತಾರೆ. ಹಾಗೆ ಇದು ಈ ಜನ್ಮದ ನಾಮ ಮಾತ್ರ. ನನಗೆ ಹಿಂದಿನ ಜನ್ಮದಲ್ಲಿ ಏನ್ ಹೆಸರಿಟ್ಟಿದ್ರು ಗೊತ್ತಿಲ್ಲ. ಇದು ನಾಮದ ಬೇಲಿ. ನಾಮದ ಬೇಲಿಯನ್ನು ನಾನು ಕಳಿಸಿದೆ. ಆಮೇಲೆ ಮುಂದೆ ಹೋಗ್ತೀನಿ, ತಪೋ, ಮಂತ್ರ, ಕರ್ಮ. ನಾನು ಅಂತಂದ್ರೆ ಸ್ವಲ್ಪ ಹೆಪಸಾರ್ಡಸ್ ವೇಯಲ್ಲಿ ನಾನು ಕೆಲವೊಂದು ತಗೋತಾ ಇದ್ದೀನಿ. ಯಾಕೆಂದ್ರೆ ಒಂದಕ್ಕೊಂದು ನಾನು ಕನೆಕ್ಟ್ ಮಾಡಬೇಕು ಬೇಲಿಗಳನ್ನ. ತಪೋ, ಮಂತ್ರ, ಕರ್ಮ. ತಪಸ್ಸು ಅಂತಂದ್ರೆ ಆಲೋಚನೆ, ಮಂತ್ರ ಅಂತಂದ್ರೆ ಮಾತಾಡೋದು, ಮಂತ್ರವನ್ನು ಹೇಳೋದಲ್ಲ, ಮಾತಾಡೋದು ಇಲ್ಲಿ. ಆಮೇಲೆ ಕರ್ಮ ಅಂತಂದ್ರೆ ನನ್ನ ಆಕ್ಷನ್. ಯೋಚನೆ ಮಾಡಿದೆ, ಮಾತಾಡಿದೆ, ಅದಕ್ಕೆ ಕರ್ಮ ಮಾಡಿದೆ. ನಾನು ನನ್ನ ಸ್ನೇಹಿತರ ಹತ್ರ ಹೇಳ್ತೀನಿ, ಇಲ್ಲ ನಾನು ಸಿಕ್ಕಾಪಟ್ಟೆ ದುಡ್ಡು ಮಾಡಬೇಕು, ಒಂದು ಬಿಸ್ನೆಸ್ ಮಾಡಬೇಕು ಅಂತ ಒಂದು ಆಲೋಚನೆ ಇದೆ ಅಂತ, ಅದನ್ನ ಅವ್ರ ಮುಂದೆ ಒಂದು ಪ್ಲಾನ್ ಇಟ್ಟು ಬಿಡ್ತೀನಿ. ಆಯ್ತು ಮಾಡು ಅಂತ ಹುರಿದುಂಬಿಸ್ತಾರೆ. ಆದರೆ ನಾನು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ತೀನೋ ಫೇಲ್ಯೂರ್ ಆಗ್ತೀನಿ ನನಗೆ ಗೊತ್ತಿಲ್ಲ. ಇದು ಆದರೆ ಈ ಜನ್ಮದಲ್ಲಿ ನಾನು ಏನೋ ಮಾಡ್ಲಿಕ್ಕೆ ಹೋಗಿ ಫೇಲ್ಯೂರ್ ಆಗಿರ್ತೀನಿ, ಬಟ್ ಮುಂದಿನ ಜನ್ಮದಲ್ಲಿ ಅದು
ಸಕ್ಸಸ್ ಆಗ್ಬೋದು. ಇವೆಲ್ಲವೂ ಕೂಡ ಒಂದೇ ಜನ್ಮದು, ಮತ್ತೊಂದು ಜನ್ಮಕ್ಕೆ ಯಾವುದೂ ಬರಲ್ಲ. ಈ ಜನ್ಮದಲ್ಲಿ ನಾನು ಬಿಲಿಯನಿಯರ್ ಇದ್ದೀನಿ, ಬಿಲಿಯನಿಯರ್ ಬಿಸ್ನೆಸ್ ಮ್ಯಾನ್ ಇದ್ದೀನಿ, ಬಟ್ ಮುಂದಿನ ಜನ್ಮದಲ್ಲಿ ನಾನು ಬಿಲಿಯನಿಯರ್ ಬಿಸ್ನೆಸ್ ಮ್ಯಾನ್ ಇರ್ತೀನೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಈ ಜನ್ಮಕ್ಕೆ ಮಾತ್ರ ಸೀಮಿತವಾದಂತಹ ಈ ಈ ಈ ಬೇಲಿಗಳು ಇವು. ಆಮೇಲೆ ಇನ್ನೊಂದು, ಜನ್ಮ ಜನ್ಮಕ್ಕೆ ನಾನು ಒಂದೇ ಮತದಲ್ಲಿ ಇರ್ತೀನಿ ಅಂತ ಗೊತ್ತಿಲ್ಲ. ಈ ಜನ್ಮದಲ್ಲಿ ನಾನು ಹಿಂದೂ ಆಗಿದ್ದೇನೆ, ಹಿಂದೂ ಧರ್ಮದ ಮೇಲೆ ನನಗೆ ವಿಪರೀತ ಪ್ರೀತಿ. ಐ ಆಮ್ ಅಬ್ಸೆಸ್ಡ್ ವಿತ್ ಮೈ ರಿಲಿಜನ್. ನನ್ನ ರಿಲಿಜನ್ನೇ ಬ್ರಹ್ಮನೇ ಇದು ಮಾಡೋದು ನಾವು, ಯಾಕಂದ್ರೆ ನಾನು ಅದರಲ್ಲಿ ಹುಟ್ಟಿದ್ದೀನಿ ಅಂತ. ಮುಂದಿನ ಜನ್ಮದಲ್ಲಿ ನಾನು ಒಬ್ಬ ಮುಸಲ್ಮಾನ್ ಆಗಿ ಹುಟ್ಟಬಹುದು, ಅಥವಾ ಕ್ರೈಸ್ತನಾಗಿ ಹುಟ್ಟಬಹುದು. ನನಗೆ ಒಂದು ಆಶ್ಚರ್ಯ ಅನಿಸುತ್ತೆ, ಅಫ್ಘಾನಿಸ್ತಾನದಲ್ಲಿ ಬಾಮಿಯಾನ್ ಬುದ್ಧ ಇದ್ದ, ಅದನ್ನ ಒಡೆದ್ರು ಅದನ್ನ. ಆದರೆ ಆ ಮನುಷ್ಯರು ಒಡೆದವರಿಗೆ ಅವ್ರಿಗೆ ಒಂಚೂರು ಆಲೋಚನೆ ಬರಲಿಲ್ಲ ನೋಡಿ, ಹಿಂದಿನ ಜನ್ಮದಲ್ಲಿ ಅವನೇ ಬುದ್ಧ ಆಗಿ ಬುದ್ಧಿಸ್ಟ್ ಆಗಿ ಕಟ್ಟಿದ್ರೆ ಅದನ್ನ. ಇದು ಒಂದು ಜನ್ಮದ ಮಾತ್ರ ಸೀಮಿತವಾದಂತಹ ಬೇಲಿಗಳನ್ನು ನಾನು ಕಳಚಿ ಹೋಗಬೇಕು. ಆಮೇಲೆ ಅನ್ನಾದ್ವೀರ್ಯಂ ಅಂತ ಬಂತು, ಸ್ಟ್ಯಾಮಿನಾ, ಅನ್ನಾದ್ವೀರ್ಯಂ. ನಾನು ದಿನಾ ಪ್ರೋಟೀನ್ ತಗೋತೇನೆ, ಪ್ರೋಟೀನ್ ಶೇಕ್ ಕುಡಿತೇನೆ, ಜಿಮ್ಮಿಗೆ ಹೋಗ್ತೇನೆ, ಎಲ್ಲಾ ಮಾಡ್ತೇನೆ. ಆದರೆ ಆತ್ಮಕ್ಕೆ ಏನು ವೇಟ್ ಹೆಚ್ಚು ಕಮ್ಮಿ ಆಗಲ್ಲ, ದೇಹಕ್ಕೆ ಮಾತ್ರ. ಅದು ಚವನ್ಪ್ರಾಶ್ ತಗೋತೇನೆ, ಪ್ರೋಟೀನ್ ತಗೋತೇನೆ, ನಾನು ವೇಟ್ ಮಾತ್ರ ಜಾಸ್ತಿ ಆಗತ್ತೆ, ಆತ್ಮಕ್ಕೆ ಏನೂ ಆಗಲ್ಲ. ಇದು ಅಂತಂದ್ರೆ ನಾನು ಈಗ ಈ ಜನ್ಮದಲ್ಲಿ ಮಾತ್ರ, ಇದು ಈ ಜನ್ಮಕ್ಕೆ ಮಾತ್ರ ಸೀಮಿತ. ಮುಂದಿನ ಜನ್ಮದಲ್ಲಿ ನಾನು ದೊಡ್ಡ ರೋಗಿಯಾಗಿ ಹುಟ್ಟಬಹುದು. ಈ ಜನ್ಮದಲ್ಲಿ ದೇವರು ನನಗೆ ದಷ್ಟಪುಷ್ಟನಾಗಿ ಮಾಡಿದ್ದಾನೆ, ಮುಂದಿನ ಜನ್ಮದಲ್ಲಿ ನಾನು ರೋಗಿಯಾಗಿ ಹುಟ್ಟಬಹುದು. ಈ ಜನ್ಮದ ಮಾತ್ರ ಇದು ಅನ್ನಾದ್ವೀರ್ಯಂ ಅಂತ ಬಂತಿದ್ರಲ್ಲಿ. ಆಮೇಲೆ ಅನ್ನ, ವೀರ್ಯಂ ಬಂತು, ಅನ್ನ. ಇದು ಅನ್ನ. ಈಗ ಈ ಜನ್ಮದಲ್ಲಿ ನಾನು ವೆಜಿಟೇರಿಯನ್ ಇದ್ದೀನಿ, ಮುಂದಿನ ಜನ್ಮದಲ್ಲಿ ನಾನು ಏನಾಗ್ತೀನೋ ಗೊತ್ತಿಲ್ಲ. ಈ ಜನ್ಮದ ಬೇಲಿ ಮಾತ್ರ ಕಟ್ ಮಾಡಪ್ಪ ನೀನು, ಮುಂದಿನ ಜನ್ಮಕ್ಕೆ ಯೋಚನೆ ಮಾಡಬೇಡ. ಈ ಜನ್ಮದ ಕರ್ಮಗಳನ್ನು ಮಾತ್ರ ಮಾಡು ನೀನು, ಮುಂದಿನ ಜನ್ಮಕ್ಕೆ ಇದು ಮಾಡು ಅಂತ ಶಾಸ್ತ್ರಕಾರ ಹೇಳ್ತಾರೆ. ಅದು ಅನ್ನದ ಬೇಲಿಯೂ ಕೂಡ ನಾನು ಕತ್ತರಿಸಿದೆ. ಅನ್ನದ ಬೇಲಿಯಲ್ಲಿ ಒಂದು ಅಧ್ಯಾತ್ಮದ ಒಂದು ಸ್ವಲ್ಪ ಇಂಜೆಕ್ಷನ್ ಮಾಡ್ತೇನೆ. ಅನ್ನ ಇಲ್ಲಿ ಏನಾಯ್ತು ಅಂತಂದ್ರೆ, ವೇದವ್ಯಾಸರು ಸೂತ್ರಗಳು ಬರೆದ್ರು, ಬ್ರಹ್ಮಸೂತ್ರಗಳು. ತೈತ್ತರೀಯ ಉಪನಿಷತ್ ಹೇಳುತ್ತೆ, ಅಲ್ಲಿ 5 ಕೋಶಗಳು, 5 ಇದೆ ಅಂತ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ತೈತ್ತರೀಯ ಉಪನಿಷತ್ತಲ್ಲಿ ಬರುತ್ತೆ. ವ್ಯಾಸರು ಆನಂದಮಯೋ ಅಭ್ಯಾಸಾತ್ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳಿದ್ರು ಕೂಡ ಆಚಾರ್ಯ ಮಧ್ವರು ಬರೋವರೆಗೂ ತಪ್ಪೇ ಬರೆದ್ರು. ಅವು ದೇವರ ಅವತಾರ ಅಲ್ಲ, ಅವು ಕೇವಲ ಕೋಶ, ಅದು ಶಾಬ್ದಿಕ ಕೋಶ ಅಂತ ಹೇಳಿದ್ರು. ದೇರ್ ಆಲ್ ಜಸ್ಟ್ ವರ್ಡ್ಸ್, ಬೇರೆ ಏನೂ ಇಲ್ಲ ಅದಕ್ಕೆ. ಆಗ ಆಚಾರ್ಯರು ಹೇಳಿದ್ರು, ಆನಂದಮಯೋ ಅಭ್ಯಾಸಾತ್ ಅಂತ ಏನು ಸೂತ್ರ ಹೇಳಿದ್ದಾರೆ, ಆ ಸೂತ್ರಕ್ಕೆ ಅನುಗುಣವಾಗಿ 5 ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಇವುದು ಕೋಶ ಅಲ್ಲ, ಇದು ಭಗವಂತನ ರೂಪ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ ಹೇಳಿದ್ರು. ಇದು ನಾನು ಒಂದೊಂದು ಅನ್ನಮಯ, ವಿಜ್ಞಾನಮಯವನ್ನು ನಾನು ಕಳಿಚಿ ಹೋದಾಗ ಅನ್ನದ ಬೇಲಿ ಕಟ್ಟಾಗತ್ತೆ. ಅನ್ನದ ಬೇಲಿ ನಮಗೆ ಒಂದು ಸರಪಳಿ ಕಾಣಿಸ್ತಾ ಇದೆ, ಆದರೆ ಅದು ತುಂಬಾ ಬಿಗಿಯಾದ ಸರಪಳಿ ಇದೆ. ಅದನ್ನ ಅಷ್ಟು ಸುಲಭವಾಗಿ ಕಟ್ ಮಾಡ್ಲಿಕ್ಕಾಗಲ್ಲ. ಅದರ ಜೊತೆ ಇವು ಸೇರಿದಾಗ ಇದನ್ನು ಮೀರಿ ನಾನು ಹೋಗ್ತೀನಲ್ಲ ಆನಂದಮಯ ಅಭ್ಯಾಸಕ್ಕೆ, ಆಗ ಅನ್ನದ ಬೇಲಿ ಕತ್ತರಿಸುತ್ತೆ. ಅನ್ನದ ಬೇಲಿ ಆಯ್ತು. ಮನಸ್ಸಿನ ಬಗ್ಗೆ ಕಠೋಪನಿಷತ್ ಒಂದು ಮಾತು ಹೇಳುತ್ತೆ. ಕಠೋಪನಿಷತ್ ನಿಮ್ಗೆ ಗೊತ್ತಿದೆ, ನಚಿಕೇತ ಯಮ ಮತ್ತೆ ನಚಿಕೇತನ ಸಂವಾದ, ಅಲ್ಲಿ ಹೇಳ್ತಾರೆ, ಇಂದ್ರಿಯಾಣಿ ಹಯಾನಾಹು ವಿಷಯಾಸ್ತೇಷು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೆತ್ಯಾಹುರ್ಮನೀಷಿಣಃ ಅಂತ. ಮನಸ್ಸಿನ ಬಗ್ಗೆ ಯಮ ನಚಿಕೇತನಿಗೆ ಹೇಳ್ತಾನೆ, ನೋಡು, ಇದು ಏನು ಜೀವ ಇದೆ ಅಲ್ಲ, ಇದೊಂದು ಭಗವಂತನ ಕೊಡುಗೆ. ಇದು ನಾನು ನನ್ನ ಜೀವನದ ಪಯಣ ಭಗವಂತನ ಹತ್ರಕ್ಕೆ ಹೋಗ್ಲಿಕ್ಕೆ ನಾನು ಆ ಪಯಣ ಬಳಸಬೇಕು ಅಂತ ಯಮ ಹೇಳ್ತಾನೆ. ಆಗ ಈ ಶರೀರ ಎಂಬ ರಥ, ಅದರಲ್ಲಿ ಕೂತು ಭಗವಂತನ ಕಡೆ ಸಾಗು. ಅಲ್ಲಿ ನಮ್ಮ ದಾರಿ ತಪ್ಪಲಿಕ್ಕೆ ನಮ್ಮ ಮನಸ್ಸು ಅನೇಕ ದಾರಿಗಳನ್ನು ತೋರಿಸುತ್ತೆ. ಹೇಗೆ GPS ಒಂದೊಂದು ಸರ್ತಿ ನಮ್ಮ ದಾರಿ ತಪ್ಪಿಸತ್ತಲ್ಲ, ಹಾಗೆ ಮನಸ್ಸು ಕೂಡ ಒಮ್ಮೊಮ್ಮೆ ದಾರಿ ತಪ್ಪಿಸತ್ತೆ ನಮ್ಮನ್ನ. ಆದರೂ ಕೂಡ ಆ ಮನಸ್ಸಿಗೆ ಒಂದು ಲಗಾಮ ಹಾಕಿ ನಿನ್ನ ರಥವನ್ನು ಓಡಿಸುವಂತ ಕಠೋಪನಿಷತ್ ಹೇಳುತ್ತೆ. ಈ ಕೇವಲ ಇದು ಒಂದು ಮಂತ್ರನೇ ನಾವು ಸುಮಾರು ವರ್ಷ ಚರ್ಚೆ ಮಾಡಬಹುದು.
ಆತ್ಮೇಂದ್ರಿಯ ಮನೋಯುಕ್ತಂ ಭುಕ್ತೇತ್ಯಾಹುರ್ ಮನೀಷಣ. ಇದಕ್ಕೆ 1000 ಪುಟಗಳಷ್ಟು ಅಧ್ಯಯನ ನಡೆದಿದೆ ಈ ಉಪನಿಷತ್ತಿಗೆ. ಆಗ ನಿನ್ನ 5 ಕುದುರೆಗಳು ಏನಪ್ಪಾ, ನನ್ನ ಮನಸ್ಸಿಗೆ 5 ಕುದುರೆಗಳು ಏನು? 2 ಕಿವಿ, 2 ಕಣ್ಣು, 2 ಕಣ್ಣು ಮತ್ತೆ ಬಾಯಿ. ಇದರಿಂದ ನಿನ್ನ ಪಯಣವನ್ನು ಸಾಗುವಂತ ಕಠೋಪನಿಷತ್ ಹೇಳುತ್ತೆ. ಇದು ನಮ್ಮ ಮನಸ್ಸು ಏನು ತಿಳ್ಕೊಳತ್ತೆ ಅದನ್ನ ಮಾಡ್ತಾ ಇರುತ್ತೆ. ಆಮೇಲೆ ಬರೀ ಮನಸ್ಸು ಒಂದೇ ಅಲ್ಲ, ಅದರ ಹಿಂದ್ಗಡೆ ಗಾಢವಾದಂತಹ ಸ್ವಭಾವ, ಪ್ರಭಾವ ಮತ್ತೆ ಸೊಸೈಟಿ ಇನ್ಫ್ಲೂಯೆನ್ಸ್ ಇದೆ. ಸ್ವಭಾವ ತಗೊಳ್ಳೋಣ. ಈಗ ಸ್ವಭಾವ ಅಂತಂದ್ರೆ ನನ್ನ ಸ್ವಭಾವ ಕಹಿ ಸ್ವಭಾವ, ದ್ವೇಷ ಮಾಡೋದೇ ನನ್ನ ಸ್ವಭಾವ. ಅದಕ್ಕೆ ಏನು ಪ್ರಭಾವ ಹಾಕಿದ್ರೂ ಆಗಲ್ಲ. ಈಗ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಾನು ಮಾಧ್ವನಾಗಿ ಹುಟ್ಟಿದ್ದೇನೆ. ನಮ್ಮ ಅಪ್ಪ, ನಮ್ಮ ಅಜ್ಜ, ನಮ್ಮ ಪೂರ್ವಜರು ಮಾಧ್ವರಿದ್ರು. ಮಧ್ವ ಸಿದ್ಧಾಂತನೇ ಗ್ರೇಟ್ ಅಂತ ಹೇಳ್ಬಿಟ್ರು. ನಾನು ಹಾಗೆ ಕೆನೆ ತಟ್ಕೊಂಡು ಕೂತೆ, ಯಾಕೆಂದ್ರೆ ನಾನು ಇಲ್ಲೇ ಹುಟ್ಟಿದ್ದೀನಿ. ಅದಾಯ್ತು. ಇನ್ನೊಬ್ರು ಶಂಕರನ ಕೇಳಿ, ಶಂಕರ ಭಗವತ್ಪಾದರ ನಮ್ಮ ಸಿದ್ಧಾಂತವೇ ಗ್ರೇಟ್ ಅಂತ ಹೇಳ್ತಾರೆ. ಯಾಕಂದ್ರೆ ಬಿಕಾಸ್ ದೇ ಆರ್ ಬಾರ್ನ್ ಇನ್ ದಟ್ ಪರ್ಟಿಕ್ಯುಲರ್ ಸೊಸೈಟಿ. ಈಗ ಒಬ್ಬ ಹುಡುಗ ಇದ್ದಾನೆ. ಹುಡುಗನ್ನ ಕಳ್ಳತನ ಮಾಡ್ಲಿಕ್ಕೆ ಹೇಳಿ ಅವನಿಗೆ ಟ್ರೈನ್ ಮಾಡಿ ಚೆನ್ನಾಗಿ ಕಳ್ಳತನ ಮಾಡ್ತಾನೆ. ಅದೇ ಹುಡುಗ ಒಬ್ಬ ವೇದಾಧ್ಯಯನ ಹತ್ರ ಬಿಡಿ, ಒಳ್ಳೆ ವೇದಾಧ್ಯಯನ ಆಗ್ತಾನೆ ಅವನು. ಅಂತಂದ್ರೆ ನಮ್ಮ ಪ್ರಭಾವ, ಸೊಸೈಟಿಯ ಪ್ರಭಾವ ಏನೇನಾಗತ್ತೆ ನಮ್ಮ ಮೇಲೆ, ಅದು ಮನಸ್ಸಿನ ಮೇಲೆ ಪರಿಣಾಮ ಆಗತ್ತೆ. ಆಮೇಲೆ ಲೋಕಃ ಲೋಕೇಶಣಃ, ಪೊಸೆಷನ್ಸ್, ನಂದು ಕಾರು, ಬಾರು, ಬ್ಯಾಂಕ್ ಬ್ಯಾಲೆನ್ಸು ಎಲ್ಲವೂ ಕೂಡ ಈ ಜನ್ಮದ್ದು ಮಾತ್ರ. ಅದು ಪೊಸೆಷನ್ ಆಯ್ತು. ಆಮೇಲೆ ಇನ್ನ ಇದು ಪೊಸೆಷನ್ ಬೇಲಿಯೂ ಕಟ್ ಮಾಡಿದೆ ನಾನು. ಪೊಸೆಷನ್ ಬೇಲಿ ಕಟ್ ಮಾಡಿದೆ. ಕಟ್ ಮಾಡೋಕ್ಕಿಂತ ಮುಂಚೆ ಒಂದು ನನಗೆ ನೆನಪಾಯ್ತು. ನಾಮದ ಬೇಲಿ ಅಂತ ಮೊದಲೇ ಬೇಲಿ ಹೇಳಿದ್ದೆ ಅಲ್ಲ, ಅಲ್ಲಿ ವಾಪಸ್ ಹೋಗೋಣ ಸ್ವಲ್ಪ. ಒಂದು ಉದಾಹರಣೆ ಕೊಡ್ತೇನೆ. ರಾಮಾಯಣ ಕಾಲದಲ್ಲಿ ಹನುಮಂತನಂತಹ ಗುಣವಂತ ಯಾರೂ ಇರಲಿಲ್ಲ. ಹನುಮಂತನಷ್ಟು ಎಲ್ಲ ಗುಣಗಳ ಕಡಲಿದ್ದ. ಆದರೆ ಸೀತಾನ್ವೇಷಣೆಗೆ ಲಂಕೆಗೆ ಹೋದಾಗ ಅವನು ಲೆಟರೇಟ್ ಮಾಡ್ಕೊಂಡು ಹೋಗಲಿಲ್ಲ. ನನಗೆ ಇಷ್ಟ ಬಿರುದುಗಳನ್ನು ಕೊಟ್ಟಿದ್ದಾರೆ ಅಂತ. ರಾವಣ ಕೇಳ್ತಾನೆ, ಯಾರಯ್ಯ ಕಪಿ ನೀನು ಅಂತ ಕೇಳಿದಾಗ, ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ ಅಂತ ಹನುಮಂತ ಹೇಳ್ತಾನೆ, ನಾನು ರಾಮನ ದಾಸ ಅಂತ. ಸೀತೆಯೂ ಕೇಳ್ತಾಳೆ, ಹೇಗೆಲ್ಲ ನೀವು ಬರ್ತೀರಾ ಅಂತ ಹೇಳಿದಾಗ, ತಾಯಿ ನಾನು ಕೊನೆಯ ಕಪಿ ಅಂತಂದ. ಕೊನೆ ಅಂತಂದ್ರೆ ಎಲ್ಲಿಂದ ಶುರು ಮಾಡೋದು? ಹನುಮಂತನ. ಯಾಕೆಂತಂದ್ರೆ ಯಾವ ಲೈನಲ್ಲಿ ದೊಡ್ಡವ್ರು ನಿಂತ್ಕೋತಾರೆ ಅಲ್ಲಿಂದನೇ ಪಂಕ್ತಿ ಶುರು ಆಗುತ್ತೆ. ಇದು ಒಂದು ನಮ್ಮ ಅಂತ ಒಂದು ಉದಾಹರಣೆ ನಿಮಗೆ, ಹನುಮಂತನ ಉದಾಹರಣೆ. ಎಲ್ಲ ಗುಣಗಳ ಕಡಲು, ಎಲ್ಲಿಯೂ ಕೂಡ ನಾನು ಅಂತ ಅವನು ಹೇಳಿಲ್ಲ. ಆಯ್ತು, ಅದೊಂದಾಯ್ತು ನಾಮದ ಬೇಲಿ. ಅದಕ್ಕೆ ಹೋಗಿ ಮತ್ತೆ ವಾಪಸ್ ನಾವು ಇಲ್ಲಿ ಈಗ ಮುಖ್ಯವಾದಂತಹ ಒಂದು ದೊಡ್ಡ ಬೇಲಿ ಇದೆ. ಇದನ್ನ ನಾವು ಕತ್ತರಿಸ್ಬೇಕು. ಇದು ಪಂಚಮಹಾಭೂತಗಳ ಬೇಲಿ. ಖಂ, ವಾಯು, ಆಪಹ, ಪೃಥ್ವಿ, ಜ್ಯೋತಿ. ಏನಪ್ಪಾ ಇದು ಪಂಚಮಹಾಭೂತಗಳು? ನೋಡಿ, ಮಣ್ಣು ನೀರಿನಿಂದ ನನ್ನ ಶರೀರ ಆಗಿದೆ. ನನ್ನ ಒಳಗೆ ಬೆಂಕಿ ಇದೆ, ಟೆಂಪರೇಚರ್ ಇದೆ. ಆಮೇಲೆ ಗಾಳಿ ಇದೆ, ಉಸಿರಾಡಿಸ್ತೇನೆ. ಆಮೇಲೆ ಸ್ಪೇಸ್ ಇದೆ ಒಳಗಡೆ, ಬ್ಲಡ್ ಸರ್ಕ್ಯುಲೇಷನ್ಗೆ ಮತ್ತೆ ಏನೇನು ಆರ್ಗನ್ಸು, ಟಿಶ್ಯೂಸ್ ಅವೆಲ್ಲ ವರ್ಕ್ ಆಗ್ಲಿಕ್ಕೆ ಬ್ಲಡ್ ಸರ್ಕ್ಯುಲೇಷನ್ಸ್ ಇದೆ. ಈಗ ಮಣ್ಣು ನೀರಿನಿಂದ ನಾನು ಗಣಪತಿಯ ವಿಗ್ರಹ ಮಾಡ್ತೇನೆ, ಆದರೆ ಅದರ ಒಳಗಡೆ ಪ್ರಾಣ ಇಲ್ಲ, ಕೇವಲ ಮಣ್ಣು ನೀರಿನಿಂದ ಮಾತ್ರ ಆಗಿದೆ, ಅದು ಜಡ. ಆಯ್ತಾ? ನನಗೆ ನನ್ನ ತಾಯಿಯ ಹೊಟ್ಟೆಯಲ್ಲಿ ಹೋದಾಗಲೂ ಕೂಡ 7 ತಿಂಗಳು ಆಗೋವರೆಗೂ ನನಗೆ ಗೊತ್ತಾಗಲ್ಲ. ಯಾಕೆ ಅಂತಂದ್ರೆ ಬುದ್ಧಿ, ಮನಸ್ಸು, ಇಂದ್ರಿಯಗಳು ಏನೂ ಬೆಳೆದಿರಲ್ಲ. ಆಗ ಬೆಳೆದ ಮೇಲೆ ಮಗು ಒಳಗಡೆ ತಾಯಿಯ ಗರ್ಭದಲ್ಲಿ ಇದ್ದ ಮಗು ಹೇಳತ್ತೆ, ದಮ್ಮಯ್ಯ ತಂದೆ ಮತ್ತೆ ಭಗವಂತ ಇನ್ನೊಮ್ಮೆ ಗರ್ಭವಾಸ ನನಗೆ ಕೊಡಬೇಡ. ಇಡೀ ಜಗತ್ತಿನಲ್ಲಿ ಒನ್ ಆಫ್ ದಿ ಡಿಫಿಕಲ್ಟ್ ಜೇಲ್ಸ್ ಅದು. ಅಂತಹ ಒಂದು ಗರ್ಭಕೋಶದಲ್ಲಿ ಇನ್ನೊಮ್ಮೆ ನನಗೆ ಜನನ ಕೊಡಬೇಡ ಭಗವಂತ ಅಂತ ಹೇಳ್ತಾ ಇರುತ್ತೆ ಮಗು ಹುಟ್ಟೋವರೆಗೂ. ಕೆಳಗೆ ಹುಟ್ಟಿದ ತಕ್ಷಣ ಮರೆತು ಬಿಡುತ್ತೆ. ಎಲ್ಲರ ಸಂಗತಿ ಇದೆ. ಹಾಗೆ ಈಗ ಈ ಪಂಚಮಹಾಭೂತಗಳ ಬೇಲಿ ಆಯ್ತು. ಆಮೇಲೆ ನಾನು ಇನ್ನರ್ ಮೋಸ್ಟ್ ಫೆನ್ಸ್ ಬೇಲಿಗೆ ಹೋಗ್ತೀನಿ. ನನ್ನ ನಂಬಿಕೆ, ಮನಸ್ಸಿನ ಸ್ವಭಾವದ ಪ್ರಭಾವದ ಬಗ್ಗೆ ಹೇಳಿದ್ದೆ ನಾನು. ನನ್ನ ನಂಬಿಕೆ ಏನಿರುತ್ತೆ ಅದೇ ಆಗತ್ತೆ. ನಾನು ಯಾವತ್ತೂ ಕೂಡ ಸತ್ಯದ ದರ್ಶನದ ಹಿಂದೆ ಹೋಗೋದೇ ಇಲ್ಲ. ನನ್ನ ನಂಬಿಕೆ ಏನಿದೆ ಅದನ್ನೇ ಮಾಡ್ತಾ ಹೋಗ್ತೀನಿ. ಇದು ಈ 15 ಬೇಲಿ, ಈ 15 ಸಂಸಾರದ ಬೇಲಿಯಿಂದ ನಾನು ಆಚೆ ಬರಬೇಕು. ಅದು ಇಂಡಿಯನ್ ಫಿಲಾಸಫಿ. ಆಚೆ ಬಂದು ಆ 16ನೇ ಜೀವಕಲಾಭಿಮಾನಿ ಏನಿದಾನಲ್ಲ ಪ್ರಾಣನ ಹತ್ರ ಹೋಗಬೇಕು.
ಪ್ರಾಣನತ್ರ ಹೋದ ಮೇಲೆ ಆಮೇಲೆ ಪ್ರಕೃತಿ ಬಂಧ ಅಂದ್ರೆ ಲಕ್ಷ್ಮಿಯಿಂದ ಆಮೇಲೆ ಮುಂದೆ 18ನೇ ಅವನು ಭಗವಂತ, ಪರಮ ಪುರುಷೋತ್ತಮ ಭಗವಂತ ಅವನು. ಇದು 15 ಬೇಲಿಗಳನ್ನು ನಾನು ಕಳಿಸಿದ ಮೇಲೆ ನನಗೆ ಮೋಕ್ಷಕ್ಕೆ ಹೋಗ್ತೀನಿ. ಯಾಕೆ ಸ್ವಾಮಿ ಬೇಲಿ ಎಲ್ಲ ಯಾಕೆ ಹಾಕಬೇಕು? ಬೇಲಿ ಕತ್ತರಿಸಲಿಕ್ಕೆ ಬೇಲಿ ಹಾಕೋದು. ಈಗ ನಾನು ನಿಮಗೆ ಇನ್ನೊಂದು ಹೇಳಬೇಕು. ಬೇಂದ್ರೆ ಅವರು ತಮ್ಮ ಕವನದಲ್ಲಿ ಉತ್ತರ ಕರ್ನಾಟಕದ ಶೈಲಿ ಮಾತು ಹೇಳ್ತಾರೆ. ಯಾಕೋ ಮ್ಯಾಲೆ ಏರ್ಲಿಕ್ಕೆ ಹತ್ತಿಯಲ್ಲಪ್ಪ ಅಂತ ಹೇಳ್ತಾರೆ. ಹೌದ್ರಿ, ಮೇಲೆ ಏರೋದು ಇಳಿಯಕ್ಕೆ ಅಲ್ವಾ? ಇಳಿಲಿಕ್ಕೆ ಹತ್ತೀನಿ ಅಂತಂದ್ರೆ ನಾನು ಇಳಿಯಕ್ಕೆ ಮೇಲೆ ಹತ್ತಿದ್ದು. ಈಗ ಉದಾಹರಣೆಗೆ ಒಂದು ಚಾಕ್ಲೇಟ್ ಇರುತ್ತೆ, ಚಾಕ್ಲೇಟ್ಗೆ ಸಿಕ್ಕಾಪಟ್ಟೆ ರ್ಯಾಪರ್ಸ್ ಇರುತ್ತೆ. ಆ ರ್ಯಾಪರ್ ಯಾಕೆ ಹಾಕಿರ್ತಾರೆ ಅಂತಂದ್ರೆ ಅದನ್ನ ನೊಣಗಳು ಹುಳಗಳು ತಿನ್ನಬಾರದು, ನಾನು ಮಾತ್ರ ತಿನ್ಬೇಕು. ಆದ್ದರಿಂದಾಗಿ ಈ ಬೇಲಿಗಳನ್ನೋದು ಏನಿದೆ ಅಲ್ಲ, ಇವೆಲ್ಲ ರ್ಯಾಪರ್ಸ್. ಇವು ಒಂದಾದ್ಮೇಲೆ ಒಂದಾದ್ ಬಿಚ್ಚು, ಆಮೇಲೆ ನಿನಗೆ ಚಾಕ್ಲೇಟ್ ಸಿಗುತ್ತೆ. ಹಾಗೆ ಈಗ ಚಿನ್ನ ಇದೆ ನನ್ನ ಹತ್ರ. ಚಿನ್ನವೂ ಕೂಡ ನಾನು ಹಾಗೆ ಅದು ಎಷ್ಟು ಕವಾಟ್ನಲ್ಲಿ ಇಡ್ತೀನಿ, ಅದಕ್ಕೊಂದು ಕವರ್ ಹಾಕ್ತೀನಿ, ಅದಕ್ಕೊಂದು ಬಾಕ್ಸ್ ಇರುತ್ತೆ, ಅವೆಲ್ಲ ತೆಗೆದಾಗ ಅದರ ಚಿನ್ನ ನನಗೆ ಅನುಭವಿಸ್ಲಿಕ್ಕೆ. ಹಾಗೆ ಇವು ಬೇಲಿಗಳು. ಈ ಬೇಲಿಗಳ ಬಗ್ಗೆ ಭಾಗವತ ಒಂದು ಅದ್ಭುತವಾದಂತ ಮಾತು ಹೇಳುತ್ತೆ. ಪತನಾಂತ ಸಮಾಶ್ರಯ ಅಂತ, ಸಂಯೋಗ ವಿಪ್ರಯೋಗ ಅಂತಹ ಮರಣಾಂತಂಚ ಜೀವಿತ ಅಂತಂದ್ರೆ ಈ ಮರಣಾಂತಂತ ಜೀವಿತ ಏನಿದೆ ಅಲ್ಲ, ಇದು ಎಲ್ಲ ಸ್ಟೇಟ್ಮೆಂಟ್ಗೆ ಮುಕುಟಪ್ರಾಯವಾಗಿ ನಿಂತ್ಕೊಳ್ಳುತ್ತೆ. ಇದು ಒಂಥರ ಕಿರೀಟ ಇದ್ದಂಗೆ. ಅಂತಂದ್ರೆ ನಾವು ಸೇರೋದು ಬಿಡುಗಡೆ ಆಗಲಿಕ್ಕೆ. ಆಮೇಲೆ ನಾನು ನನ್ನ ತಾಯಿ, ತಂದೆ, ಮಕ್ಕಳು, ಹೆಂಡತಿಗೆ ತುಂಬಾ ಪ್ರೀತಿ ಮಾಡ್ತೇನೆ. ಆದರೆ ಒಂದು ದಿನ ಅವರಿಂದ ನಾನು ಬಿಡುಗಡೆ ಆಗ್ಲೇಬೇಕು, ನನ್ನಿಂದ ಅವರು ಬಿಡುಗಡೆ ಆಗ್ಲೇಬೇಕು. ಆಮೇಲೆ ಈಗ ನಾನು ಒಂದು ಪ್ರಯಾಣ ಮಾಡ್ತಾ ಇರ್ತೇನೆ ಬಸ್ಸಲ್ಲಿ, ಯಾರೋ ಒಬ್ರು 15 ನಿಮಿಷ ಪ್ರಯಾಣದಲ್ಲಿ ಒಂದು ಅದ್ಭುತವಾದಂತಹ ಸ್ನೇಹಿತ ಸಿಕ್ಕಿಬಿಡ್ತಾನೆ. ಆದ್ರೂ ಕೂಡ ಅವನ ಸ್ಟಾಪ್ ಬಂದಿದ ತಕ್ಷಣ ಅವನು ಇಳಿಲೇಬೇಕು. ಅಲ್ಲಿ ಸಂಯೋಜ ಆಯ್ತು, ಮುಗಿದು ಹೋಯ್ತು ಅಲ್ಲಿಂದ. ಆಮೇಲೆ ಒಂದು ದಿನ ನಾವು ಸೇರಿದ್ದು ಬಿಡಿಸ್ಕೊಳ್ಳಿಕ್ಕೆ, ಹುಟ್ಟೋದು ಸಾಯಕ್ಕೆ. ಇದು ಭಾಗವತದ ಸಂದೇಶ. ಮೋಕ್ಷಕ್ಕೆ ಹೋಗುವ ಎಲ್ಲವನ್ನು ಅವರು ಒಂದು ಪಂಚಾಂಗವಾಗಿ ಇಟ್ಕೊಳ್ತಾರೆ ಶಾಸ್ತ್ರಕಾರರು. ಈ ಫಿಲಾಸಫಿ ಏನಿದೆ ಅಲ್ಲ, ಜೀವದ ಫಿಲಾಸಫಿ 16, ಅದಕ್ಕೆ ನೀನು ಹೋಗು. ಅದಕ್ಕಿಂತ ಮುಂಚೆ ನೋ ಯುವರ್ ಸೆಲ್ಫ್ ಅಂತ ಶಾಸ್ತ್ರಕಾರರು ಹೇಳಿದ್ರು. ಆಯ್ತ್ರಿ, ನಾನು 15 ಬೇಲಿ ಆಯ್ತು, ಆತ್ಮ ಆಯ್ತು, ಎಲ್ಲ ಆಯ್ತು. ಈ ಆತ್ಮ ಹೇಗಿದೆ? ಏನಿದು ಆತ್ಮ? ಆತ್ಮ ಎಷ್ಟು ದೊಡ್ಡದಿದೆ? ಆತ್ಮದ ಸೈಜ್ ಏನು, ಶೇಪ್ ಏನು, ವಾಟ್ ಆರ್ ದ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಆತ್ಮ ಅಂತ ಮತ್ತೆ ವಾದ ಬಂತಲ್ಲಿ. ನಮ್ಮ ದೇಶದಲ್ಲಿ ಆತ್ಮದ ಬಗ್ಗೆ ಬಂದಂತಹ ತುಂಬಾ ಚಿಂತನೆಗಳಿದೆ. ನಾನು ಕೆಲವು ಕ್ರೀಮ್ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದರಲ್ಲಿ ನಾವು ತಾರ್ಕಿಕರನ್ನ ಮೊದಲು ನೋಡೋಣ. ತಾರ್ಕಿಕರು ನೋಡ್ತಾ ಇದ್ವಿ, ಅದನ್ನೇ ಕಂಟಿನ್ಯೂಯೇಷನ್. ಅವರು ನ್ಯಾಯಶಾಸ್ತ್ರಿಗಳು, ನ್ಯಾಯಶಾಸ್ತ್ರವನ್ನು ಓದಿದ ತಾರ್ಕಿಕರು. ಅವರು ಹೇಳ್ತಾರೆ, ಆತ್ಮಕ್ಕೆ ಒಂದು ಸೈಜ್ ಇಲ್ಲ. ಆತ್ಮ ಅನ್ನೋದು ಅದು ಇಟ್ ಇಸ್ ಅ ಫಾರ್ಮ್ಲೆಸ್, ಅದಕ್ಕೇನು ಸೈಜ್ ಇಲ್ಲ, ಏನೂ ಇಲ್ಲ ಅಂತ ಹೇಳಿದ್ರು ಅವರು. ಆದರೆ ಆತ್ಮ ಒಂದು ಆಮ್ನಿ ಪ್ರೆಸೆಂಟ್, ಅದು ಎಲ್ಲ ಕಡೆ ಇರುತ್ತೆ. ಅದು ನನ್ನ ಆತ್ಮ ನಿಮ್ಮಲ್ಲೂ ಇರ್ಬೋದು, ನಿಮ್ಮ ಆತ್ಮ ನನ್ನಲ್ಲೂ ಇರ್ಬೋದು ಅಂತ ಹೇಳಿ ಪರಿಷ್ಕಾರ ಮಾಡಿ ಕೂಡ್ತಾರೆ ಅವರು. ಆದರೆ ವೇದಾಂತಿಗಳು ಹೇಳ್ತಾರೆ, ನನ್ನ ಆತ್ಮ ನಿನ್ನಲ್ಲಿ ಹೇಗೆ ಬರುತ್ತೆ ಅಂತ. ಆಗ ಮತ್ತೆ ಅದಕ್ಕೆ ಏನು ಹೇಳ್ತಾರೆ ಅಂತ ಒಂದು ಟೆಕ್ನಿಕಲ್ ವರ್ಡ್ ಹೇಳ್ತಾರೆ, ಮಧ್ಯಮ ಪರಿಮಾಣ ಅಂತ ಬರುತ್ತೆ. ಅಂತಾರೆ ಮಧ್ಯಮ ಪರಿಮಾಣ ಅಂತ ಪರಿಕಲ್ಪನೆ ಮಾಡ್ಕೊಂಡ್ರು ಅವರು, ಈ ಜೈನರು ಮತ್ತೆ ಬುದ್ಧರು. ಜೈನರು ಏನು ಹೇಳ್ತಾರೆ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಈ ತಾರ್ಕಿಕರದ್ದು ಆಯ್ತಲ್ಲ, ತಾರ್ಕಿಕರದು ಅವರು ಸ್ವರ್ಗ ನರಕ ಅದೇನೂ ಇಲ್ಲ, ಬರೀ ತರ್ಕದಿಂದ ನನಗೆ ಈ ಪಂಚಭೂತಗಳು ಬರುತ್ತೆ. ಸ್ವಲ್ಪ ತಾರ್ಕಿಕರು ಮತ್ತೆ ನ್ಯಾಯಶಾಸ್ತ್ರ ಮತ್ತೆ ಏಥಿಸ್ಟ್ ಆಲ್ಮೋಸ್ಟ್ ಸ್ವಲ್ಪ ಸಿಮಿಲರ್ ಲೈನ್ ಬರ್ತಾರೆ. ಸ್ವಲ್ಪ ಇವರು ಆತ್ಮಕ್ಕೆ ಬಂದು ಅಪ್ಗ್ರೇಡ್ ಮಾಡ್ಕೊಂಡ್ರು ಇವರು ತಾರ್ಕಿಕರು. ಆತ್ಮಕ್ಕೆ ಶೇಪ್ ಇಲ್ಲ ಅಂತ ಹೇಳ್ಬಿಟ್ರು, ಅವ್ರು ಅಲ್ಲಿಗೆ ವಾದ ಬಿದ್ದು ಹೋಯ್ತು ಅವ್ರದ್ದು. ಜೈನರು ಮತ್ತೆ ಬೌದ್ಧರು ಬಂದ್ರು, ಮಧ್ಯಮ ಪರಿಮಾಣ ಅಂತ ಅವರು ಆತ್ಮಕ್ಕೆ ಶುರು ಮಾಡಿದ್ರು. ಆತ್ಮ ಅವರು ಜೈನರು ಏನ್ ಶುರು ಮಾಡಿದ್ರು ಅಂತಂದ್ರೆ, ನನ್ನ ಆತ್ಮ ನಿಮ್ಮಲ್ಲಿದೆ, ನಿಮ್ಮ ಆತ್ಮ ನನ್ನಲ್ಲಿದೆ ಅಂತ ಅವರು ಹಾಗೆ ಶುರು ಮಾಡಿದ್ರು. ಆದರೆ ಆತ್ಮಕ್ಕೆ ಫಂಕ್ಷನ್ ಇಲ್ಲ ಅಂತ ಶುರು ಮಾಡಿದ್ರು ವಾದ. ಕೇವಲ ನನ್ನ ದೇಹ ಒಳಗಿರುವ ಆತ್ಮ, ಅದಕ್ಕೆ ಅವರೊಂದು ಆತ್ಮಕ್ಕೆ ಒಂದು ಸೈಜ್ ಕೊಡ್ಲಿಕ್ಕೆ ಬರ್ತಾರೆ ಅವರು. ಆತ್ಮಕ್ಕೆ ಈಗ ನನ್ನ ದೇಹದಲ್ಲಿ ಇರುವುದು, ನನ್ನ ದೇಹ ಹೇಗೆ ಎಷ್ಟಿದೆ ಅದರ ಪ್ರಪೋರ್ಷನೇಟ್ಲಿ ಆತ್ಮ ಇದೆ ಅಂತ ಹೇಳಿದ್ರು. ಈಗ ಉದಾಹರಣೆಗೆ ಒಂದು ಆನೆ ಇದೆ, ಆನೆ ಒಂದು ಸಾಯತ್ತೆ.
ಆನೆ ಸತ್ತ ಮೇಲೆ ಅದು ಮುಂದಿನ ಜನ್ಮದಲ್ಲಿ ಇರುವೆಯಾಗಿ ಹುಟ್ಟುತ್ತೆ. ಆನೆ ಆತ್ಮ ಇರುವೆಯಲ್ಲಿ ಹೇಗೆ ಹೋಗ್ಬೇಕು? ಆನೆ ಗಾತ್ರ ಏನು, ಇರುವೆ ಗಾತ್ರ ಏನು? ಅದು ಕೂಡ ಅದು ಅದು ಕನ್ವಿನ್ಸಿಂಗ್ ಫಿಲಾಸಫಿ ಆಗ್ಲಿಲ್ಲ. ಅಲ್ಲಿ ಏನು ಕನ್ಕ್ಲೂಸಿವ್ ಎವಿಡೆನ್ಸ್ ನಾನು ಆತ್ಮದ ಬಗ್ಗೆ ಮಾಡ್ಲಿಕ್ಕೆ ವಿಮರ್ಶೆವಾಗ್ಲಿಲ್ಲ. ಅದು ಅಲ್ಲೇ ಬ್ರೇಕ್ ಆಗ್ಲಿಕ್ಕೆ ಶುರುವಾಯ್ತು. ಆಗ ಜೈನರು ಕೂಡ ಮತ್ತೆ ಅವ್ರು ಅಮೆಂಡ್ಮೆಂಟ್ ಮಾಡ್ಕೋತಾರೆ ಕೆಲವು, ಅದನ್ನ ನಾನು ಹೇಳ್ತೀನಿ. ಆಗ ಹೇಳ್ತಾರೆ, ಆಯ್ತು ಆತ್ಮ ಆತ್ಮ ಬೇರೆ ಬೇರೆ ಆತ್ಮ, ಇದು ಬೇಡ, ಆತ್ಮಕ್ಕೆ ಒಂದು ಸೈಜು ಇದನ್ನ ಮಾಡ್ಲೇಬೇಕು, ಪ್ರಿಸ್ಕ್ರೈಬ್ ಮಾಡ್ಲೇಬೇಕು, ಎಲ್ಲದಕ್ಕೂ ಒಂದು ಆಕಾರ ಅಂತ ಇರತ್ತಲ್ಲ. ಆಗ ಫಿಲಾಸಫರ್ಸ್ ಹೇಳಿದ್ರು, ಆತ್ಮ ಈಸ್ ಅ ಸ್ಮಾಲರ್ ದೆನ್ ಆಟಮ್ ಅಂತ ಹೇಳಿದ್ರು. ಸೂಜಿ ಮಣೆಗಿಂತ ಚಿಕ್ಕದಾಗಿದೆ. ನಾನು ಆತ್ಮ ಎಲ್ಲಿದೆ, ಎಲ್ಲಿ ಸಿಗತ್ತೆ, ಅದನ್ನೆಲ್ಲವೂ ಮುಂದೆ ಹೇಳ್ತೀನಿ ನಾನು. ಆ ಆತ್ಮದ ಒಳಗೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಒಬ್ಬ ಪರಮಾತ್ಮ ಇದ್ದಾನೆ. ಅವನೇ ಅಣೋರಣೀಯಾನ್, ಎಲ್ಲ ಅಣುಗಳಲ್ಲಿ ಅವನು ವಾಸವಾಗಿದ್ದಾನೆ. ನಿನ್ನ ಆತ್ಮದಲ್ಲಿಯೂ ಕೂಡ, ನಿನ್ನ ಆತ್ಮವೇ ಸ್ಮಾಲರ್ ದೆನ್ ಆಟಮ್ ಇದೆ, ಅದರಲ್ಲಿ ಇನ್ನೂ ಸೂಕ್ಷ್ಮವಾಗಿ ಭಗವಂತ ಇದ್ದಾನೆ ಅಂತ ಫಿಲಾಸಫರ್ಸ್ ಹೇಳಿದ್ರು ಜೈನರಿಗೆ. ಆಯ್ತು ಸ್ವಾಮಿ, ಎಲ್ಲಿದೆ ಆತ್ಮ? ಆಯ್ತು, ನೀವು ಹೇಳಿದ್ರಿ, ನೀವು ಬೇಕಾದ ಹೇಳ್ತೀರಾ, ಇಟ್ ಇಸ್ ಸ್ಮಾಲರ್ ದೆನ್ ಆಟಮ್ ಅಂತೀರಾ, ಮತ್ತೆ ಅದಕ್ಕೆ ಇನ್ನೇನೇನೋ ಆಟ್ರಿಬ್ಯೂಟ್ಸ್ ಕೊಡ್ತೀರಾ. ಆದರೆ ಎಲ್ಲಿದೆ ಆತ್ಮ? ಎಲ್ಲಿ ಅಂತ ಹುಡುಕಬೇಕು. ಎಲ್ಲಿ ಅಂತ ಹುಡುಕಬೇಕು ಅಂತಂದ್ರೆ, ಒಂದು ಸಿಂಪಲ್ ಎಕ್ಸಾಂಪಲ್, ನಾನು ಅಂತ ಹೇಳಬೇಕಾದ್ರೆ ನಾನು ಎದೆ ತಟ್ಕೋತೀನಿ. ತಲೆ ತಟ್ಕೊಳ್ಳೋದು, ಕೈ ತಟ್ಕೊಳ್ಳೋದು, ಬೆನ್ ತಟ್ಕೊಳ್ಳೋದು ಮಾಡಲ್ಲ. ಎದೆ ಇಲ್ಲೇ ಆತ್ಮ ಇರೋದು. ಅಂತಂದ್ರೆ ನನ್ನ ದೇಹದಲ್ಲಿ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಇದೆ, ಸುಪ್ತ ಪ್ರಜ್ಞೆ ಅಂತ ಶಾಸ್ತ್ರಕಾರರು ಹೇಳಿದರು. ನಾನು ಈಗ ಕಠೋಪನಿಷತ್ತು ಎಕ್ಸಾಂಪಲ್ ಬರ್ತೀನಿ. ಯಾಕೆ ಅಂತಂದ್ರೆ ಒಬ್ಬ ಸಾಧಕನಿಗೆ ಕಠೋಪನಿಷತ್ತು ಮತ್ತೆ ಭಗವದ್ಗೀತೆ ಶಿಖರಪ್ರಾಯವಾಗಿ ನಿಂತುಬಿಡುತ್ತೆ. ಅದಕ್ಕೆ ನಾನು ಈ ಕಠೋಪನಿಷತ್ತನ್ನೇ ನಾನು ಬೇಕು ಅಂತಾನೆ ನಾನು ನಮ್ಮ ಈ ಪ್ರವಚನದಲ್ಲಿ ನಾನು ಉಪಯೋಗಿಸ್ತಾ ಇದ್ದೇನೆ. ಒಂದು 2-3 ನಿಮಗೆ ಉದಾಹರಣೆ ಕೊಡ್ಲಿಕ್ಕೆ. ಆಯ್ತು, ನಾನು ಆಯ್ತಪ್ಪ ಆತ್ಮ ಅಂತ ಗೊತ್ತಾಯ್ತು, ಆತ್ಮದ ಸೈಜ್ ಏನ್ ಸ್ವಾಮಿ, ನೀವು ಅದನ್ನ ಹೇಳಲೇ ಇಲ್ಲ, ಬರೀ ಆತ್ಮ ಎದೆಯಲ್ಲಿದೆ ಅಂತ ಹೇಳಿದ್ರಿ. ಆಗ ಕಠೋಪನಿಷತ್ತಲ್ಲಿ ಯಮ ಹೇಳ್ತಾನೆ, ಋತಂ ಪಿಬಂತಂ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟಂ ಪರಮೇ ಪರಾರ್ಧೇ ಛಾಯಾ ತಪೌ ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ಛತ್ರಿನಾಚಿಕೇತ ಅಂತ ಹೇಳ್ತಾನೆ. ಗುಹಾಂ ಪ್ರವಿಶ್ಯಂ ಋತಂ ಪಿಬಂತಿ ಗುಹಾಂ ಪ್ರವಿಶ್ಯಂ. ಈ ಗುಹಾಂ ಪ್ರವಿಶ್ಯಂ ಅನ್ನೋ ಇದಕ್ಕೆ ಆಚಾರ್ಯ ಮಧ್ವರ ಬರೋವರೆಗೂ, ಏನ್ ಸ್ವಾಮಿ ನೀವು ಬರೀ ಆಚಾರ್ಯ ಮಧ್ವರದೇ ಹೇಳ್ತೀರಾ ಅಂತಂತಂದ್ರೆ, ನಾನು ಒಂದು ಮಾತು ಹೇಳ್ತೀನಿ, ಯಾರೂ ತಪ್ಪು ತಿಳಿಬೇಡಿ. ಎಲ್ಲ ಗ್ರಂಥಗಳನ್ನು ನೋಡಿದಾಗ ನಾನು ಡೈರೆಕ್ಟ್ ಆಚಾರ್ಯ ಮಧ್ವರ ಗ್ರಂಥಕ್ಕೆ ಹೋಗಿಲ್ಲ. ಎಲ್ಲ ಬೇರೆ ಗ್ರಂಥಗಳ ಅವಲೋಕನೆ ಅಂತಂದ್ರೆ ನನ್ನ ಶಕ್ತಿಗೆ, ಎಲ್ಲ ನನಗೆ ಗೊತ್ತು ಅಂತ ಹೇಳ್ತಾ ಇಲ್ಲ, ನನ್ನ ಶಕ್ತಿಗೆ ಅನುಗುಣವಾಗಿ ಅವಲೋಕನ ಮಾಡಿದ ಮೇಲೆ ನಾನು ಆಚಾರ್ಯರದು ಯಾಕೆ ಯುನೀಕ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಾನೊಬ್ಬ ಪ್ರೆಜುಡಿಸ್ ಮೈಂಡ್ ಇಂದ ಹೇಳ್ತಾ ಇಲ್ಲ, ನಾನು ಆಚಾರ್ಯರ ಗ್ರಂಥಗಳ ಒಂದು ಅವಲೋಕನದಿಂದ, ಅದರಿಂದ ನನಗೆ ಸ್ಫೂರ್ತಿ ಕೊಟ್ಟಿರುವುದರಿಂದ ನಾನು ಹೇಳ್ತಾ ಇದ್ದೀನಿ. ಈ ಗುಹಾಂ ಪ್ರವಿಷ್ಟವು ಅನ್ನೋದು ಇಲ್ಲಿ ಉಪನಿಷತ್ತಲ್ಲಿ ಕ್ಲಿಯರ್ ಆಗಿ ಗೊತ್ತಾಗಲ್ಲ. ಇಲ್ಲಿ ಇಬ್ಬರಿದ್ದಾರೆ ಅಂತ ಅದು ಒಂದು ಶಾಬ್ದಿಕವಾದಂತಹ ಅರ್ಥ ಆಗತ್ತೆ. ಇಲ್ಲಿಬ್ಬರಿದ್ದಾರೆ, ಗುಹಾಂ ಪ್ರವಿಷ್ಟಂ ಋತಂ ಪಿಬಂತಂ ಸುಕೃತಸ್ಯ ಲೋಕೆ ಗೃಹಾಂ ಪ್ರವಿಷ್ಟಂ ಪರಮೇ ಪರಾರ್ಧೆ. ಇಲ್ಲಿ ಗುಹೆಯಲ್ಲಿ ಇಬ್ಬರಿದ್ದಾರೆ ಅಂತ ಅರ್ಥ ಆಗತ್ತೆ, ಆದರೆ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗಲ್ಲ. ಅದಕ್ಕೆ ವ್ಯಾಸರು ಏನ್ ಮಾಡಿದ್ರು ಅಂತಂದ್ರೆ, ಆಚಾರ್ಯರು ಬರೋವರೆಗೂ ಎಲ್ಲಾರು ಅದು ಬರೀ ಶಬ್ದ ಅಂತ ಹಾಗೆ ಬಿಟ್ರು. ಆದ್ರೆ ಆಚಾರ್ಯರು ಬಂದು ವೇದ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಅಂತ ಅವ್ರು ಹೇಳ್ತಾರೆ. ಅಂತಂದ್ರೆ ಉಪನಿಷತ್ತು ನಾನು ವ್ಯಾಖ್ಯಾನ ಮಾಡಬೇಕು ಅಂತಂದ್ರೆ ನನ್ನ ಬ್ರಹ್ಮಸೂತ್ರಗಳೇ ಮೇನ್ ಆಗತ್ತೆ ಅಲ್ಲಿ. ಯಾಕೆ ಅಂತಂದ್ರೆ ಅದು ವೇದಾರ್ಥ ನಿರ್ಣಯಕ್ಕೆ ಹೊರಟಿದ್ದು. ಬ್ರಹ್ಮಸೂತ್ರದಲ್ಲೇ ಒಂದು ಮಾತು ಬರುತ್ತೆ, ಗುಹಾಂ ಪ್ರವಿಷ್ಟೌ ಆತ್ಮಾನೌ ತದ್ದರ್ಶನಾತ್ ಅಂತ ಸೂತ್ರ. ಇದು ಬ್ರಹ್ಮಸೂತ್ರ. ಈ ಗುಹಾಂ ಪ್ರವಿಷ್ಟವು ಏನಿದೆ ಅಲ್ಲ, ಇಲ್ಲಿ ಕೂಡಿಸಿದ್ರು ಅದನ್ನ ಗುಹಾಂ ಪ್ರವಿಷ್ಟವು ಅಂತ. ಪರಮೇ ಪರಾರ್ಧಿ, ಇಲ್ಲಿ ಆ ಸೂತ್ರವನ್ನು ತಂದು ಇಲ್ಲಿ ಕೂಡಿಸ್ತಾರೆ. ಇಲ್ಲಿ ಇದು ಆಚಾರ್ಯರದು ಅವ್ರ ಟೆಕ್ನಿಕ್. ಇದು ಹೇಗೆ ಬಿಡಿಸಿ ಹೋಗಿರುವಂತಹ ಏನು ಹರಿದೋಗಿರುವಂತಹ ಪೇಪರ್ನ ಒಂದು ಜಾಯಿಂಟ್ ಮಾಡ್ತಾರೆ, ಅದು ಎಲ್ಲಿ ಕೂಡತ್ತೆ ಅಂತ ಹೇಳ್ತಾರೆ ಅಲ್ಲಿ. ಇಲ್ಲಿ ಏನಾಗತ್ತೆ ಅಂತಂದ್ರೆ, ನನ್ನ ಹೃದಯ ಗುಹೆಯಲ್ಲಿ ಇಬ್ಬರಿದ್ದಾರೆ, ಆತ್ಮ ಮತ್ತೆ ಪರಮಾತ್ಮ. ಆಯ್ತು ಸ್ವಾಮಿ, ಆಯ್ತು ನಿಮ್ ಒಪ್ಪೋಣ, ನಿಮ್ದು ಆತ್ಮ ಪರಮಾತ್ಮ ನಿಮ್ದೆಲ್ಲ ಒಪ್ಪೋಣ, ಆದ್ರೆ ಎಲ್ಲಿದೆ ಅದನ್ನ ಹೇಳಿ ಅಂತ ಕೇಳ್ತಾರೆ ಅವರು. ಆಗ ಹೇಳ್ತಾರೆ, ಗುಹೆ ಅಂದರೆ ಹೃದಯ ಗುಹೆ ಇದು. ಅಲ್ಲಿ ಒಂದು ಹೃತ್ಕಮಲವಾಸಿ ಅಂತಂದ್ರೆ
ಒಂದು ಕಮಲದ ಆಕಾರದಲ್ಲಿ ಇದೆ. ಅಲ್ಲಿ ಪದ್ಮಕೋಶ ಪ್ರತೀಕಾಶಂ ಹೃದಯಂ ಚ ವ್ಯದೋಮುಖಂ ಅಂತ ನಾರಾಯಣ ಉಪನಿಷತ್ ಹೇಳುತ್ತೆ. ಇದು ಏನು? ಇದು ಹೃತ್ ಕಮಲ. ಯಾವಾಗಲೂ ನಾವು ಸಂಕಲ್ಪಾದಿಗಳನ್ನು ಮಾಡಬೇಕಾದ್ರೆ ಹೃತ್ ಕಮಲವಾಸಿನಿ ಅನಿರುದ್ಧ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯ ಹೃತ್ ಕಮಲವಾಸಿನಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವನ ಪಂಚರೂಪಿ ಪರಮಾತ್ಮ ಅಂತ ಸಂಕಲ್ಪ ಮಾಡ್ತೀವಿ. ಏನಪ್ಪ ಹೃತ್ ಕಮಲ? ಇದು ಇದಕ್ಕೆ ಅನಾಹತ ಚಕ್ರ ಅಂತ ಹೇಳಿದ್ರು. ಅದಕ್ಕೆ ಥೈಮಸ್ ಗ್ಲ್ಯಾಂಡ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಥೈಮಸ್ ಗ್ಲ್ಯಾಂಡ್ ಡಾಕ್ಟರ್ಸ್ಗೂ ಗೊತ್ತಿದೆ ಎಲ್ಲಿದೆ ಅಂತ, ಆದ್ರೆ ಅವರಿಗೆ ಅದರ ಒಳಗಡೆ ಆತ್ಮ ಇದೆ ಅಂತ ಗೊತ್ತಾಗಲ್ಲ. ನಮ್ಮ ಶಾಸ್ತ್ರಕಾರರು ಅದನ್ನು ಹೇಳ್ತಾರೆ. ಥೈಮಸ್ ಗ್ಲ್ಯಾಂಡ್ ಅಲ್ಲಿ ಒಂದು ಸೂಜಿ ಮಣೆಯ ಆಕಾರದಲ್ಲಿ ಆತ್ಮ ಇದೆ ಅಂತ ಉಪನಿಷತ್ಕಾರರು ಹೇಳಿದ್ರು. ಅದನ್ನ ನಾನು ಈಗ ಇಲ್ಲಿ ತಗೊಂಡು ಮತ್ತೆ ನಮ್ಮ ಮೋಕ್ಷದ ಚಿಂತನೆಗೆ ಮುಂದೆ ನಾನು ಸಾಗುತ್ತೇನೆ. ಆಯ್ತು, ಈಗ ನಮಗೆ ಆತ್ಮ ಇಸ್ ಸ್ಮಾಲರ್ ದನ್ ಆಟಮ್ ಗೊತ್ತಾಯ್ತು, ಆಮೇಲೆ ಎಲ್ಲಿದೆ ಅಂತ ಗೊತ್ತಾಯ್ತು, ಎಲ್ಲವೂ ಗೊತ್ತಾಯ್ತು. ಆದರೆ ಇನ್ನೊಂದು ಪ್ರಶ್ನೆ ಬಂತು, ಏನ್ ಸ್ವಾಮಿ ಇಷ್ಟು ಸೂಜಿ ಮಣೆ ಅಷ್ಟಿದೆ ಅಂತ ಹೇಳ್ತೀರ ಆತ್ಮ ನೀವು, ಆದರೆ ಅದರ ಎನರ್ಜಿ ಚೈತನ್ಯ ಎಲ್ಲ ಇಡೀ ದೇಹಕ್ಕೆ ಹರಡತ್ತೆ. ಅದು ಇಟ್ ಇಸ್ ಜಸ್ಟ್ ಲೈಕ್ ಎನ್ ಸ್ಪಾರ್ಕ್. ಒಂದು ಬಲ್ಬ್ ನಾನು ಹಾಕಿದ್ರೆ ಅದು ಹೇಗೆ ಬೇರೆ ಎಲ್ಲ ಕಡೆ ಅದರ ಬೆಳಕು ಪಸಿರಸತ್ತಲ್ಲ, ಹಾಗೆ ಈ ಆತ್ಮವೂ ಕೂಡ ಇದೊಂದು ಇಟ್ ಇಸ್ ಜಸ್ಟ್ ಲೈಕ್ ಎನ್ ಸ್ಪಾರ್ಕ್. ಅಲ್ಲಿ ಎನರ್ಜಿ ಎಲ್ಲ ಕಡೆ ಹರಡತ್ತೆ ನನ್ನ ದೇಹದಲ್ಲಿ. ಅದರ ವ್ಯಾಪ್ತಿ ಇಡೀ ದೇಹಕ್ಕೆ ಇದೆ, ಒಂದೇ ಕಡೆ ಇಲ್ಲ ಅಂತ ಆತ್ಮದ ಬಗ್ಗೆ ವಿಶ್ಲೇಷಣೆ ಮಾಡಿದ್ರು. ಆತ್ಮ ಆಯ್ತ್ರಿ ಸ್ವಾಮಿ, ಎಲ್ಲ ಒಪ್ಪಿದೆವು. ಆತ್ಮ ಎಲ್ಲಿ ಹೋಗುತ್ತೆ? ವಾಟ್ ಈಸ್ ದ ಡೆಸ್ಟಿನೇಷನ್ ಆಫ್ ಆತ್ಮ? ಇಲ್ಲಿಂದ ಡಿಪಾರ್ಚರ್ ಆಗಿ ಎಲ್ಲಿ ಹೋಗಿ ನಿಂತುಕೊಳ್ಳುತ್ತೆ ಆತ್ಮ? ಮೋಕ್ಷ ಅಂತ ಹೇಳ್ತೀರಾ ನೀವು, ಮೋಕ್ಷ ಅನ್ನೋ ಒಂದು ಡೆಸ್ಟಿನೇಷನ್ಗೆ ಹೇಗೆ ಹೋಗುತ್ತೆ ಅಂತ ಮತ್ತೆ ವಾದ ಶುರುವಾಯಿತು. ಅದರಲ್ಲಿ ಮೊದಲು ನಾನು ಜೈನರ ಬಗ್ಗೆ ಹೇಳಿ ಇವತ್ತಿನ ಚಿಂತನೆ ಮುಗಿಸ್ತೇನೆ. ಆ ಜೈನ ಧರ್ಮದಲ್ಲಿ ಈ ಒಂದು ಚಿಂತನೆ ಶುರುವಾಯಿತು. ಅವರು ಕೂಡ ಏನ್ ಮಾಡಿದ್ರು, ಆಯ್ತು ಆತ್ಮ ನಾವು ನಿಮ್ಮ ಒಪ್ತೀವಿ, ಸ್ವಲ್ಪ ಅಮೆಂಡ್ಮೆಂಟ್ ಮಾಡ್ಕೊಂಡ್ರು ಅವರು. ಅಂತಂದ್ರೆ ದೇಹದಷ್ಟೇ ಆತ್ಮ ಇಲ್ಲ, ಅದಕ್ಕೆ ಬೇರೆ ಬೇರೆ ಆತ್ಮ ಚಿಕ್ಕದೇ ಇದೆ, ಆಯ್ತು ಒಪ್ಕೊಂಡ್ವಿ, ಆದರೆ ನಮ್ದು ಮೋಕ್ಷದ ಪರಿಕಲ್ಪನೆ ಹೀಗಿದೆ ಅಂತ ಜೈನರು ಶುರು ಮಾಡ್ತಾರೆ. ನೋಡಿ, ಜೈನಿಸಂ ತುಂಬಾ ಬೆಳೆದು ಬಂದಿದೆ. ನಾನು ಕೆಲವು ಜೈನ ಗ್ರಂಥಗಳನ್ನು ಅವಲೋಕನ ಮಾಡಿದಾಗ ಅವರದು ಲಿಟ್ರೇಚರ್ ಇಸ್ ವೆರಿ ಗುಡ್, ತುಂಬಾ ಚೆನ್ನಾಗಿದೆ ಲಿಟ್ರೇಚರ್ ಜೈನಿಸಮ್ದು. ನಾವು ಹೀಗಾಗಿ ಆ ಧರ್ಮವನ್ನು ಬಿಟ್ಟು ನಾವು ಇದನ್ನ ಮಾಡ್ಲಿಕ್ಕೆ ಆಗಲ್ಲ. ಆ ಧರ್ಮದ ಬಗ್ಗೆ ನಾನು ತಿಳ್ಕೋಬೇಕು. ಜೈನ ಧರ್ಮದಲ್ಲಿ ದೇರ್ ಆರ್ 5 ಸ್ಟೇಜಸ್ ಆಫ್ ಮೋಕ್ಷ ಇದೆ ಅಂತ ಹೇಳ್ತಾರೆ. ಅಂತಂದ್ರೆ ಜೈನರು ಮತ್ತೆ ಬೌದ್ಧರು ದೇವರನ್ನ ಒಪ್ಪಲಿಲ್ಲ. ದೇ ಆರ್ ಸೆಮಿ ಏಥಿಸ್ಟ್. ಅವರು ಅಲ್ಟ್ರಾ ಏಥಿಸ್ಟ್ ಬೇರೆ, ಇವರು ಸ್ವಲ್ಪ ಸೆಮಿ ಏಥಿಸ್ಟ್. ಇವರು ಒಪ್ಪಲೇ ಇಲ್ಲ, ಇವರು ದೇವರಿದ್ದಾನೆ ಅಂತ ಒಪ್ಪಲಿಲ್ಲ. ಆದರೆ ನಮ್ಮ ಕರ್ನಾಟಕದಲ್ಲಾಯ್ತು, ನಮ್ಮ ಭಾರತ ದೇಶದಲ್ಲಾಯ್ತು ಅನೇಕ ಜೈನ ಬಸದಿಗಳಿದೆ, ತುಂಬಾ ಜೈನ ಬಸದಿಗಳು. ನಮ್ಮ ಕರ್ನಾಟಕದಲ್ಲಂತೂ ತುಂಬಾ ಜೈನ ಬಸದಿಗಳಿದೆ. ಅಲ್ಲಿ ಏನ್ ಮಾಡಿದ್ರು ಅವರು ಅಲ್ಲಿ ದೇವರ ಪೂಜೆ ಮಾಡಲ್ಲ ಜೈನರು, ಅಲ್ಲಿ ತೀರ್ಥಂಕರರ ಪೂಜೆ ಮಾಡ್ತಾರೆ. ಅವರಲ್ಲೂ ತುಂಬಾ ದೇವತೆಗಳಿದ್ದಾರೆ, ಹೆಣ್ಣು ದೇವತೆ, ಗಂಡು ದೇವತೆ, ತುಂಬಾ ದೇವತೆ ಇದ್ದಾರೆ. ಜೈನರಲ್ಲಿ ಒಬ್ಳು ಪದ್ಮಾವತಿ ಅಂತ ಹೆಣ್ಣು ದೇವತೆ ಇದ್ದಾಳೆ. ಹಾಗೆ ತುಂಬಾ ದೇವತೆಗಳಿದ್ದಾರೆ, ಆದರೆ ದೇವರು ಇಲ್ಲ ಅಂತ, ದೇವರಂತ ಒಂದು ಪರವಸ್ತು ಇದೆ ಅಂತ ಒಪ್ಪಲ್ಲ ಅವರು. ಜೈನ ಧರ್ಮದಲ್ಲೂ ಕೂಡ ಅವರಿಗೂ ಕೂಡ ಉಪನಯನಾದಿ ಸಂಸ್ಕಾರಗಳಾಗತ್ತೆ. ಉಪನಯನಾದಿ ಸಂಸ್ಕಾರಗಳಾದಾಗ ಅವರು ಒಂದು ಗಾಯತ್ರಿ ಉಪದೇಶ ಮಾಡ್ತಾರೆ. ಒಂದು ಜೈನ ಗಾಯತ್ರಿ ಇದೆ, ಅದನ್ನ ಹೇಳ್ತೀನಿ. ಯಾಕೆ ಅಂತಂದ್ರೆ ಜೈನ ಗಾಯತ್ರಿಯಲ್ಲೇ ನಮಗೆ ಮೋಕ್ಷದ ಸ್ಟೇಜಸ್ ಗೊತ್ತಾಗತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಜೈನರಲ್ಲಿ ಈ ಸ್ಟೇಜ್ ಇದೆ ಅಂತ ನಾನು ಹೇಳಿದ್ರೆ ಗೊತ್ತಾಗಲ್ಲ. ಏನಪ್ಪಾ ಇದು ಜೈನ ಗಾಯತ್ರಿ ಅಂತಂದ್ರೆ, ನಮೋ ಅರಿಹಂತಾಣಂ ಮೊದಲೇದ್ದು, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ಓಜ್ಜಾಣಂ, ನಮೋ ಲೋಯೆ ಸಸ್ವ ಹಣೋಹಂ ಅಂತ ಅವರ ಗಾಯತ್ರಿ ಬರುತ್ತೆ. ಏನ್ರಿ ಆಚಾರ ನೀವು ದಿನ ಮಠದಾಗ ಕೂತ್ ಇದೇ ಗಾಯತ್ರಿ ಅಂತೀರ ಅಂತ ಕೇಳಬೇಡ್ರಿ. ನಾನು ಇದು ವಿಶ್ಲೇಷಣೆಗೆ ತಗೊಂಡಿದ್ದು. ಯಾಕೆ ಅಂತಂದ್ರೆ ನನಗೆ ಅನೇಕ ಗ್ರಂಥಗಳು ಸ್ವಲ್ಪ ಅವಲೋಕನ ಮಾಡ್ಬೇಕಾಗತ್ತೆ ಮೋಕ್ಷದ ಬಗ್ಗೆ. ಅವರ ಗಾಯತ್ರಿಯಲ್ಲೇ ಮೋಕ್ಷದ ಪರಿಕಲ್ಪನೆ ಇದೆ ಜೈನರದು. ಏನಪ್ಪಾ ಅಂತಂದ್ರೆ, ಮತ್ತೆ ನಾವು ಹಿಂದಿನಿಂದ ಮುಂದೆ ಹೋಗೋಣ. ನಮೋ ಲೋಹೆ ಸೋಹಾಣಂ ಅಂತ ಇದೆ. ಅಲ್ಲಿ ಲೋಹೆ ಅನ್ನೋದು ಅವರ ಪ್ರಾಕೃತ ಏನ್ ಲ್ಯಾಂಗ್ವೇಜ್ ಇದೆ ಅಲ್ಲ, ಲೋಕದ ಒಂದು ಇದು. ಈಗ ಸಂಸ್ಕೃತದಲ್ಲಿ ನಾವು ಲೋಕೆ ಅಂತ ಹೇಳ್ತೀವಲ್ಲ, ಅವರು ಲೋಹೆ ಅಂತ ಹೇಳ್ತಾರೆ.
ಇದು ಒಂದು ಅವರ ಅವರ ಭಾಷೆಯ ರೂಪ. ಅದು ಅಲ್ಲಿ ಸಾಹೂಣಂ ಅಂತಿದೆ. ಸಾಹೂಣಂ ಅಂತಂದ್ರೆ ಸರ್ವ ಸಾಧೂಣಾಂ ಅಂತ ಸಂಸ್ಕೃತ. ನಮ್ಮ ಉಪನಿಷತ್ತಲ್ಲೂ ಬರುತ್ತೆ. ನೀನು ಜಗತ್ತಿನಲ್ಲಿ ಎಲ್ಲ ಸಾಧುಗಳಿಗೆ ನಮಸ್ಕಾರ ಮಾಡುವಂತ ಶಾಸ್ತ್ರಕಾರರು ಹೇಳ್ತಾರೆ. ಇವರು ಅದನ್ನ ತಗೊಂಡ್ರು ಮೊದಲು. ಆಮೇಲೆ ಆಯ್ತಪ್ಪ, ಸಾಧುಗಳಿಗೆ ನಮಸ್ಕಾರ ಮಾಡಿದೆ. ಯಾರಪ್ಪ ಸಾಧುಗಳು ಅಂತಂದ್ರೆ ಅವರಲ್ಲಿ ಜೈನರಲ್ಲಿ 3 ರತ್ನಗಳಿದೆ ಅಂತ ಹೇಳ್ತಾರೆ. ಅವರು ತ್ರಿರತ್ನ ಉಪಾಸಕರವರು. ತ್ರಿರತ್ನ ಅಂತಂದ್ರೆ ಒಳ್ಳೇದ್ ಮಾತಾಡೋದು, ಒಳ್ಳೇದ್ ಕೇಳೋದು, ಆಮೇಲೆ ಒಳ್ಳೆ ಕೆಲಸ ಮಾಡೋದು. ತ್ರಿರತ್ನ ಉಪಾಸಕರವರು. ಇಲ್ಲಿ ಸರ್ವ ಸಾಧೂಣಾಂ ಅಂತಂದ್ರೆ ಯಾರು ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರಲ್ಲ ಅವರಿಗೆ ನೀನು ನಮಸ್ಕಾರ ಮಾಡು ಅಂತ ಆಯ್ತು. ಆಯ್ತು ಸ್ವಾಮಿ, ಅವ್ರಿಗೆ ಮಾಡಿದ್ವಿ. ಆಮೇಲೆ ನಮೋ ಓಜ್ಜಾಣಂ ಅಂತ ಬಂತು. ಓಜ್ಜ ಅಂತಂದ್ರೆ ಉಪಾಧ್ಯಾಯ. ಅದು ಪ್ರಾಕೃತದಲ್ಲಿ ಓಜ, ಓಜ್ಜಾಣಂ ಆಗತ್ತೆ, ಸಂಸ್ಕೃತದಲ್ಲೇ ಉಪಾಧ್ಯಾಯ. ಈಗ ಅವರು ಓಜ್ಜಾಣಂ ಅಂತಂದ್ರೆ ಕನ್ನಡದಲ್ಲಿ ಬಿಡಿಸಿ ಹೇಳ್ಬೇಕಂತಂದ್ರೆ ನಾಡೋಜ ಅಂತ ಇದೆ. ನಾಡೋಜ ಅಂತಂದ್ರೆ ನಾಡೋಜಾನೇ ನಾಯ್ಡು ಆಗಿದ್ದು. ನಾಡೋಜ ಅಂತಂದ್ರೆ ನಾಡಿನ ಗುರು. ಆ ನಾಡಿನ ಗುರುವಿಗೆ ನಮಸ್ಕಾರ ಮಾಡುವಂತ ಅವರ ಗಾಯತ್ರಿ 2ನೇದಾಯ್ತು. ಆಮೇಲೆ ನಮೋ ಆಯರ್ಯಾಣಂ ಅಂತಂದ್ರು. ಆಯರ್ಯಾಣ ಅಂತಂದ್ರೆ ಆಚಾರ್ಯರು. ಇಲ್ಲಿ ಉಪಾಧ್ಯಾಯರು ಟೀಚರ್ ಆದ್ರು. ಆ ಆಚಾರ್ಯರು ಅಂತಂದ್ರೆ ಅವರಿಗಿಂತ ಮೇಲೆ ಪ್ರೊಫೆಸರ್ ಆದ್ರು. ಅವರಿಗೆ ನಮಸ್ಕಾರ ಮಾಡು ಅಂತಂದ್ರೆ ನಾನು ಮೊದಲು ಜೈನರ ಮೋಕ್ಷದಲ್ಲಿ ಮೊದಲು ನಾನು ಸರ್ವಸಾಧು ಆಗ್ತೇನೆ, ತ್ರಿರತ್ನ ಉಪಾಸನೆ ಮಾಡ್ತೇನೆ, ಆಮೇಲೆ ಉಪಾಧ್ಯಾಯನಾಗ್ತೇನೆ, ಆಚಾರ್ಯನಾಗ್ತೇನೆ, ಆಮೇಲೆ ಇದು ನಮೋ ಸಿದ್ಧಾಣಂ. ನಮೋ ಸಿದ್ಧಾಣಂ ಅಂತಂದ್ರೆ ಸಿದ್ಧ ಪುರುಷನಾಗ್ತೇನೆ. ಸಿದ್ಧ ಪುರುಷನಾದ ಮೇಲೆ ಕೊನೆಗೆ ನಾನು ನಮೋ ಅರಿಹಂತಾಣಂ ಆಗ್ತೇನೆ. ಅರಿಹಂತ, ಅರ್ಹತ ಅಂತ ಏನು ಹೇಳ್ತೀವಿ ಅದು ಅರಿಹಂತ ಅಂತಂದ್ರೆ ರಿಯಲೈಸ್ಡ್ ಸೋಲ್. ಅವನೇ ತೀರ್ಥಂಕರ. ಅವನಿಗೆ ಅವು ತೀರ್ಥಂಕರರಂತಂದ್ರೆ ಎಲ್ಲ ನಮ್ಮ ಸಾಂಸಾರಿಕ ಬಂಧನಗಳನ್ನು ಬಿಟ್ಟು ಅವರು ಅವರಲ್ಲಿ ಯಾರು ದಿಗಂಬರರು ಏನಿದಾರಲ್ಲ, ತೀರ್ಥಂಕರ ಹೀನಯಾನ ಇವರು ಶ್ವೇತಾಂಬರರು ದಿಗಂಬರರು ಅಂತ ಏನಿದಾರ, ದಿಗಂಬರರಲ್ಲಿ ಅವರು ಎಲ್ಲವನ್ನು ಕಳಿಸಿರ್ತಾರೆ. ಹುಟ್ಟುವಾಗ ಹೇಗೆ ಹುಟ್ಟುತ್ತಾರೆ ಅವ್ರ ಜೀವನವನ್ನು ಹಾಗೆ ಸಾಗಿಸ್ತಾರೆ. ಹಾಗೆ ಸಾಗಿಸಿದ ಮೇಲೆ ಅವರು ಕೂದಲು ಕೂಡ ಕಟ್ ಮಾಡಲ್ಲ. ಅವರು ಕೂದಲು ಕಟ್ ಮಾಡಬೇಕಾದ್ರೆ ಕೇಶೋನ್ಲುಂಚನಂ ಪರಮಸುಖಂ, ಕೇಶೋನ್ಲುಂಚನ ಪರಮಸುಖಂ ಅಂತ ಹೇಳಿ ಕೂದಲು ಕಿತ್ಕೋತಾರೆ ಅವರು. ಅಂತಂದ್ರೆ ಅವರು ಭಿಕ್ಷಾಟನೆ ಮಾಡ್ತಾರೆ. ಅವರಿಗೆ ಪ್ಲೇಟು ತಟ್ಟೆ ಅಂತ ಏನಿಲ್ಲ. ಓಂ ಭವತಿ ಭಿಕ್ಷಾಂದಿ ಅಂತ ಹಾಕ್ತಾರೆ. ಆ ಕರದಲ್ಲಿ ಏನು ಬಂತು ಅದನ್ನೇ ತಿಂದು ಬಿಡ್ತಾರೆ ಅವರು. ಅವರು ಅಂತಹ ತೀರ್ಥಂಕರರು. ತೀರ್ಥಂಕರ ಇಸ್ ರಿಯಲೈಸ್ಡ್ ಸೋಲ್. ಇದು ಜೈನರ ಪರಿಕಲ್ಪನೆ. ಇನ್ನೂ ಸ್ವಲ್ಪ ಜೈನರ ಪರಿಕಲ್ಪನೆ ಇದೆ. ನಮ್ಮ ಸಮಯದ ಮಿತಿಯಿಂದ ನಾನು ಮತ್ತೆ ನಾಳೆ ನೋಡೋಣ. ಆದರೆ ಜೈನರ ಪರಿಕಲ್ಪನೆಯಿಂದ ನಾನು ಮುಗಿಸಬಾರದು ಅನ್ಕೊಂಡು ಆಚಾರ್ಯರು ಅಣುಭಾಷ್ಯದಲ್ಲಿ ಕೊನೆಗೆ ಹೇಳ್ತಾರೆ, ದುಃಖಾದಿರಹಿತ ನಿತ್ಯಂ ಮೋದಂತೆ ವಿರತಂ ಸುಖಂ ಪೂರ್ಣ ಪ್ರಜ್ಞೇನ ಮುನಿನ ಸರ್ವಶಾಸ್ತ್ರಾರ್ಥ ಸಂಗ್ರಹ ಕೃತೋಯಂ ಪ್ರಿಯತಾಂ ತೇನ ಪರಮಾತ್ಮ ರಮಾಪತಿ ನಮೋ ನಮೋ ಅಶೇಷ ದೋಷ ದೂರ ಪೂರ್ಣ ಗುಣಾತ್ಮನೆ ವಿರಿಂಚಿ ಶರ್ವ ಪೂರ್ವೇಡ್ಯ ವಂದ್ಯಾಯ ಶ್ರೀವರಾಯತೆ ಅಂತ ಆಚಾರ್ಯರು ಅಣುಭಾಷ್ಯದಲ್ಲಿ ಕೊನೆಗೆ ಹೇಳ್ತಾರೆ. ಎಲ್ಲ ದುಃಖಗಳನ್ನು ಭಗವಂತ ದೂರ ಮಾಡ್ತಾನೆ. ದುಃಖಾದಿರಹಿತ ನಿತ್ಯಂ ಮೋದಂತೆ ವಿರತಂ ಸುಖಂ. ಆ ಸುಖ ಅನ್ನೋದು ಏನಿದೆ ಅಲ್ಲ, ಅರಸ್ತಾ ಹೋಗ್ತಾ ಇದ್ದೀವಲ್ಲ, ಆ ಸುಖದ ಹಿಂದೆ ಇರುವ ದುಃಖದ ಸರಮಾಲೆಗಳು ಆ ಹರಿ ಅನ್ನುವ ಭಗವಂತ ಕಳಚಿ ಹಾಕುತ್ತಾನೆ ಅಂತ ಅದು ಸೂತ್ರದ ಅರ್ಥ. ಇವತ್ತಿನ ಈ ಮೋಕ್ಷದ ಚಿಂತನೆಯಲ್ಲಿ ಯಥಾಶಕ್ತಿ ಗುರುಗಳು ಭಗವಂತ ಏನು ನುಡಿಸಿದ ಅದು ನುಡಿಸಿದೆ. ಯಾಕೆ ಅಂತಂದ್ರೆ ಇದು ಮೋಕ್ಷ ಸ್ವಲ್ಪ ಕ್ಲಿಷ್ಟವಾದಂತಹ ಇದು. ಯಾಕಂದ್ರೆ ಕಥೆಗಳಿಲ್ಲ ಇದರಲ್ಲಿ. ಇದು ಸೈಕಾಲಜಿ ಸಬ್ಜೆಕ್ಟ್. ಇದು ಗುರುಗಳು ಮತ್ತೆ ಭಗವಂತ ಹಿರಿಯರು ಎಷ್ಟು ನುಡಿಸಿದ್ರು ಅಷ್ಟು ನಿಮ್ಮ ಮುಂದೆ ನಾನು ಇಡ್ಲಿಕ್ಕೆ ಪ್ರಯತ್ನ ಮಾಡಿದೆ. ನಾಳೆ ನಾವು ಮೋಕ್ಷಕ್ಕೆ ಹೋಗ್ಬೇಕು. ಯಾಕಂದ್ರೆ ಎಲ್ಲ ಮುಗಿಸಿ ನಾನು ಮಧ್ವರ ಮೋಕ್ಷಕ್ಕೆ ಹೋಗ್ಬೇಕು ನಾನು. ಹೀಗಾಗಿ ನಾಳೆ ಸ್ವಲ್ಪ ಫಾಸ್ಟ್ ಆಗಿರುತ್ತೆ. ಮೋಕ್ಷದ ಪರಿಕಲ್ಪನೆ, ಮೋಕ್ಷದಲ್ಲಿಯೂ ಕೂಡ ಹೇಗೆ ಆನಂದ, ಅವು ಎಲ್ಲವೂ ಕೂಡ ನಾವು ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಅನುಸಂಧಾನ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ಸ್ವಸ್ತಿ. ಯತ್ಸರ್ವಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಪ್ರಿಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಸ್ಸಹೃತ್ ನಾಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮಚಾಖಿಲಃ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ತತ್ಮಹ್ಯಃ ಪುನಃ ಪುನಃ ಕರ್ಮನ್ಯಾಸೋ ಹರಾದೇವ ವಿಷ್ಣೋ ತೃಪ್ತಿಕರಃ ಸದಾ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ
ನಿರ್ದೋಷ ಮಾಪ್ಯಮಖಿಲೈ ಸುವಾಕ್ಯೈಃ ಅಸ್ಯೋದ್ಭವಾದಿ ತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಸನ್ನಮಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ಸ್ವಸ್ತಿ. ಏನಾದರೂ ಪ್ರಶ್ನೆ ಇದ್ರೆ ಕೇಳ.